ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಇವಾಗ ಶಿವಕುಮಾರ್ ಜಲ್ಸಿಂಗ್ ಅವರಿಂದ ಸಂಜುಕುಮಾರ್ ಜಿಮ್ ಅವರಿಗೆ ಮಾಲಾರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚನ್ನ ಬಸವೇಶ್ವರರಿಗೆ, ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ, ಅನುಭಾವ ಮಂಟಪಕ್ಕೆ ದಿನಂಪ್ರತಿಯಂತೆ ಒಂದೆರಡು ವಚನ ನಾವೆಲ್ಲ ಪಾರಾಯಣವನ್ನು ಮಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನೋ ಪ್ರಣವಸ್ವರೂಪನೋ, ಪ್ರಣವ ಪ್ರಕೃತಿ ಸಂಜ್ಞನೋ, ಪ್ರಣವ ಷಡಂಗ ಸಮರಸ, ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ ಇವನಾರವ, ಇವನಾರವ ಇವನಾರವ, ಇವನಾರವ ಎಂದೆನಿಸದಿರಯ್ಯ, ಇವನಾರವನೆಂದೆನಿಸಿದರಯ್ಯ. ಇವನಮ್ಮವ ಇವನಮ್ಮವ, ಇವನಮ್ಮವ ಇವನಮ್ಮವ, ಇವನಮ್ಮವ ಎಂದೆನಿಸಯ್ಯ, ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಒಂದು ನಿಮಿಷ ನಮ್ಮನ್ನು ನಾವು ಮರೆತು ಬಸವಾದಿ ಶರಣರ ಚಿಂತನೆಯ ಮಂಟಪದೊಳಗೆ ಲೀನರಾಗೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ಎಷ್ಟು ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತೀವೋ ಅಷ್ಟೇ ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಸದ್ಭಾವ, ಹಸನ್ಮುಖತೆ, ಪ್ರಶಾಂತತೆ ನಮ್ಮ ಮನದಂಗಳದಲ್ಲಿ ತೇಲಾಡ್ತಾ ಇದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು
ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಕನ್ನಡದ ಪಟ್ಟದೇವರು, ಈ ಭಾಗದ ನಡೆದಾಡುವ ದೇವರು, ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ನನ್ನ ನರಜನ್ಮವನ್ನು ತೊಳೆದು ಹರಜನ್ಮವನ್ನು ಮಾಡಿರುವಂಥ ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಮಾತೃ ಹೃದಯಗಳು, ಅನುಭವ ಮಂಟಪದ ಅಧ್ಯಕ್ಷರು, ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯ ಮಹಾಂತ ಚಿಂತಕರಾಗಿರುವಂಥವರು, ಬಾಲ್ಕಿ ಶ್ರೀಮಠದ ಪೀಠಾಧಿಪತಿಗಳೂ ಆಗಿರುವ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತಿನ ಆರಂಭದಲ್ಲಿ 9ನೇ ದಿವಸ ಪ್ರವಚನದಲ್ಲಿ ಆರಂಭದಲ್ಲಿ ವಚನಗಾಯನವನ್ನು ಮಾಡಿರುವಂಥವರು, ಪ್ರಾರ್ಥನೆಯನ್ನು ಮಾಡಿರುವಂಥವರು, ಭಕ್ತಿದಾಸವನ್ನು ಪಡ್ಕೊಂಡಿರುವಂಥ ಸಹೋದರರಿಗೆ, ದಂಪತಿಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಯಾವತ್ತೂ ಶರಣರ ಚಿಂತನೆಯಲ್ಲೇ ನನ್ನ ಬದುಕನ್ನು ಸಾಗಿಸಬೇಕು, ಅವ್ರ ವಿಚಾರಧಾರೆಗಳೇ ನನ್ನ ಬದುಕಿನ ಮೆಟ್ಟಿಲುಗಳು ಅಂತ ತಿಳ್ಕೊಂಡು, ಶರಣರು ಮನದಿರದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂಥ ತಾತ್ವಿಕ ಚಿಂತನೆಯ ತಳಹದಿಯ ಮೇಲೆ ಶರಣರ ವಿಚಾರಗಳನ್ನು ಆಸ್ವಾದಿಸಲಿಕ್ಕೆ ಬಂದಿರುವಂಥ ಯಾವತ್ತೂ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ಶರಣೋ ಶರಣಾರ್ಥಿಗಳು. ಶರಣೋ ಶರಣಾರ್ಥಿಗಳು. ಶರಣೋ ಶರಣಾರ್ಥಿಗಳು. ಶರಣಾರ್ಥಿ ಅನ್ನೋದು ಗಟ್ಟಿಯಾಗಿ ಬರಬೇಕು, ಅಂತಃಕರಣದಿಂದ ಬರಬೇಕು. ನಾವೇನು ರೊಕ್ಕ ಕೊಡ್ಲಿಕ್ಕೆ ಹತ್ತಲ್ಲ, ಅದಕ್ಕೆ ಅದು ಭಾವನಾತ್ಮಕವಾಗಿ ಬರುವಂಥದ್ದು. ಇವತ್ತು ನಾವು ಯಾವ್ದು ನೋಡ್ತಾ ಇದ್ವಿ ಮಗ? ಇವತ್ತು ಯಾವ ವಿಷಯ ನೋಡ್ತಾ ಇದ್ವಿ? ಯಾವುದ್ರೇಣ? ಯಾವುದೋ ಒಂದು ಹೇಳಬೇಕಾಗ್ಯದ ನೀವು ಹೇಳ್ಕೋತಾ ಹೋಗ್ರಿ, ಕೇಳಬೇಕಾಗ್ಯದ ನಾವು ಕುಂತು ಕೇಳ್ಕೋತಾ ಹೋಗ್ತೀವಿ. ಯಾವುದ್ರಿ? ಹಾಂ, ನೋಡ್ರಿ, ಅಕ್ಕೋರು ಎಷ್ಟು ಚಂದ ಹೇಳತ್ತಾರೆ. ನಾವು ಒಂದನ್ನು ನಾವು ತಿಳ್ಕೊಳ್ಬೇಕು. ಶರಣರದು ಬದುಕು ಹೆಂಗಿತ್ತು ಅಂದ್ರೆ, ಮಾಡಿದನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡೊಂಗುರ. ಮಾಡಿದನೆನ್ನದಿರ ಲಿಂಗಕ್ಕೆ, ಮಾಡಿದನೆನ್ನದಿರ ಜಂಗಮಕ್ಕೆ ಅನ್ನುವಂಥ ನೆಲೆಯೊಳಗೆ ಶರಣರ ಬದುಕಿತ್ತು. ನಾವು ಏನೂ ಮಾಡಂಗಿಲ್ಲ, ಎಲ್ಲವೂ ಮಾಡಿವಿ ಅಂತೀವಿ. ಮಾಡುವ ಮಾಟದೊಳಗೆ ಇಲ್ಲದಂತೆ ಇರ್ತಾಯಿದ್ರು. ಮತ್ತು ನಾವು ಹೆಂಗಿರ್ತಾ ಇದ್ದೀವಿ? ಶರಣರು ಒಂದು 12ನೇ ಶತಮಾನದ ಇಡೀ ಪರಂಪರೆಯನ್ನು, ಬಸವಾದಿ ಶರಣರ ಕಾಲಘಟ್ಟ ನಾವು ತೆಗೆದು ನೋಡಲೇಬೇಕು. ನಾವೆಲ್ಲರೂ ನಾವು ಯಾವ್ಯಾವುದೋ ಓದ್ತೀವಿ. ನಮ್ಮ ಶರಣರು ಕೊಟ್ಟಿರುವಂಥ ಅನರ್ಘ ರತ್ನ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಲೇಬೇಕು. ನಾವು ಬೇರೆದೇನು ಮಾಡಲಿಕ್ಕಾಗದೇ ಇದ್ರೂ ಚಿಂತೆ ಇಲ್ಲ, ಇದನ್ನಾದರೂ ಮಾಡಬೇಕು. ನನಗೆ ಭಾಳ ಖುಷಿ ಆಯ್ತಲ್ಲ, ಒಬ್ಬರು ಆ ವಚನ ಸಂಪುಟಗಳನ್ನು ತಂದು ಕೊಡ್ರಿ ಅಂತ ಹೇಳಿದ್ರು. ಅವ್ರಿಗೆ ಅನಂತ ಕೋಟಿ ಶರಣಾರ್ಥಿ ಅಂದ ನಾನು. ಯಾಕಂದರೆ ನಾವು ಅಧ್ಯಯನ ಮಾಡಬೇಕಾಗಿರುವಂಥದ್ದು ವಚನ ಸಾಹಿತ್ಯ. ಅದ್ರ ಜೊತೆಗೆ ಕೇವಲ ವಚನ ಓದಿದ್ರಾಗಲ್ಲ. ಆ ಓದಿರುವಂಥ ವಿಚಾರಗಳನ್ನು ನನ್ನನ್ನು ನಾನು ಎಷ್ಟು ಮಟ್ಟಿಗೆ ತಿಳ್ಕೊಳ್ಬೇಕು ಅನ್ನುವಂತಹ ಗ್ರಹಿಕೆಯನ್ನು ಮಾಡಿಕೊಳ್ಬೇಕು. ಅದಕ್ಕೆ ಶರಣರು ಏನು ಮಾಡಿದರು ಅಂತಂದ್ರೆ, ಯಾವುದಕ್ಕೂ ಹಪಾಪಿ ಮಾಡಲಿಲ್ಲ. ಸಾಕು ಸಾಕು ಅನ್ನುವಂಥದ್ದು ಸರಿತನ, ಬೇಕು ಬೇಕು ಅನ್ನುವಂಥದ್ದು ಬಡತನ ಅನ್ನುವಂತಹ ಬದುಕಿನ ನೆಲೆಯಲ್ಲಿ ಅವ್ರ ಬದುಕನ್ನು ನಡೆಸಿದರು. ಗೊತ್ತಿರಬೇಕು. ನಮಗೆ ಏಟಾದ್ರೂ ಭೀ ಸಾಕಂತ ಬಾಯ್ದಿಂದ ಬರಂಗೇ ಇಲ್ಲ. ಊಟ ಒಂದು ಬಿಟ್ಟರು ಬರ್ತದೇನ್ರಿ? ಇಲ್ಲ. ಮುಂಜಾನೆ ಬೆಳಗಾದ್ರೆ ಸಾಯಂಕಾಲ ಇಡೀ ಹೋದರೂ ದಿನ ಹೋದರೂ ಸಹಿತ ನಮಗೆ ಸಾಕು ಅನ್ನುವಂಥ ಮನಸ್ಥಿತಿ ಬರೋದೇ ಇಲ್ಲ. ನೋಡ್ರಿ, ಒಬ್ಬ ಊರಾಗ ಒಬ್ಬ ಗೌಡ, ಆ ಊರಾಗ ಗೌಡ
ಅವನು ಹೊಲದಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಟಬೇಕು ಅಂತ ಗಾಡಿ ಹೊಡಿತಾ ಇದ್ದ. ಹೊಡೆ ಹೊತ್ತಿನಾಗ ಆ ಅಗಳ ಟೈಮ್ನಾಗ ಅವನಿಗೆ ಏನು ಸಿಗುತ್ತೋ ಅಂದ್ರೆ ಒಂದು ದೊಡ್ಡ ಬಂಗಾರ ಕೊಡ ಸಿಕ್ತು. ಅದು ಒಬ್ಬನಿಗೆ ಎತ್ತಲಿಲ್ಲ. ಆ ಆಳು ಮನುಷ್ಯರಿಗೆ ಗೌಡ ಅಂದ್ರೆ ಗೌಡೆ, ಆ ಟಿ ವಿನೇ ಹಂಗೆ ಅವ್ರಿಗೆಲ್ಲ ತಗೊಂಡು ಅದು ಎತ್ತಲಾರ್ದಂಥ ಆ ಭರಣಿ ಅಂತೀವಲ್ಲ ನಾವು, ಆಗಿಂದಕ್ಕೆಲ್ಲ ಇದ್ದವಲ್ಲ, ಅದು ತಗೊಂಡು ಮನೆಗೆ ತಂದ. ಮನೆಗೆ ತಂದು ಊರು ಜನ ಅಂದರು, ಇನ್ನೇನದ ನಮ್ಮ ಗೌಡ್ರಿ 10 ತಲೆ ಕುಂತುಂಡ್ರು ಸಡ್ಲಾರ್ದಂಥ ಆಸ್ತಿ ಗೌಡ್ರಿ ಸಿಕ್ಕಾದ. ಜನ ಊರಾಗಿನ ಜನ ಖುಷಿ ಪಡ್ಲತ್ತಾರ, ಆನಂದ ಪಡ್ಲತ್ತಾರ. ಇನ್ನೇನು ನಮ್ಮ ಬಡತನ ಬಂತು ಅಂದ್ರೆ ಗೌಡ್ರ ಬಲ್ಲಿ ಹೋಗ್ಬೇಕು ಅಂತ ಅವ್ರ ಮನಸ್ಸಿನೊಳಗೆ ವಿಚಾರ ಮಾಡತ್ತಾರ. ಆದ್ರೆ ಗೌಡ ಮೊದಲು ಭಾಳ ಎಲ್ಲರ ಜೊತೆ ಆ್ಯಕ್ಟಿವ್ ಆಗಿರ್ತಾ ಇದ್ದ, ಎಲ್ಲರ ಜೊತೆ ಚಂದ ಮಾತಾಡ್ತಾ ಇದ್ದ, ಎಲ್ಲರ ಜೊತೆ ಸಾಮರಸ್ಯದಿಂದ ಇರ್ತಾ ಇದ್ದ, ಅವ್ರ ಸುಖ ದುಃಖಗಳಲ್ಲಿ ಕೇಳ್ತಾ ಇದ್ದ. ಆದ್ರೆ ಈ ಬಂಗಾರ ಕೊಡ ಸಿಕ್ಕಿನ ಮ್ಯಾಲ, ಹರಿ ಸಿಕ್ಕಿನ ಮ್ಯಾಲ ಅವ ಮಾತಾಡೋದು ಬಂದ್ ಮಾಡ್ದ. ಜನ ಅಂತೂ ನಮ್ಮ ಗೌಡ್ರು ಮೊದಲೇ ಚಲೋ ಇದ್ರಲ್ಲ, ಅದು ಸಿಗೋದಕ್ಕಿಂತ ಮೊದಲೇ ಚಲೋ ಇದ್ರಲ್ಲ, ಈಗ ಮುಖ ಹಿಂಗೆ ಬಾಡು ಹೋಗ್ಯಾದ, ಯಾಕೋ ಎಂಟು ದಿನದಾಗೆ ಬಡುವಾಗ್ಯಾರ, ದಾಡಿ ಬೆಳೆದಾವ, ಮುಖ ಎಲ್ಲ ಬಾಡು ಹೋಗ್ಯಾದ ಅಂತೀವಲ್ಲ. ಯಾಕೋ ಮುಖ ಬಾಡ್ಯದ್ರಿ, ಯಾಕೆ ಆರಾಮಿಲ್ಲ ಅಂತ ಕೇಳ್ತೀವಿ. ಜನ ಸುಮ್ಮನೆ ಕೂಡಂಗಿಲ್ಲ, ಹೋಗಿ ಕೇಳ್ತಾರೆ, ಯಾಕ್ರಿ ಗೌಡ್ರೆ ನಿಮಗೆಲ್ಲ ಇಷ್ಟೆಲ್ಲ ಐಶ್ವರ್ಯ ಸಿಕ್ಕದ್ದು ನಿಮ್ಗೆ, ಎಷ್ಟು ಖುಷಿ ಇರಬೇಕು, ಎಷ್ಟು ಸಮಾಧಾನ ಇರಬೇಕು, ಅದು ಯಾಕೆ ನೀವು ಚಿಂತಿದಾಗಿದ್ರಿ ಅಂತ ಜನ ತಾಳಾರ್ದಕ್ಕೆ ಅವರೇ ಹೋಗಿ ಕೇಳ್ತಾರೆ. ಆಗ ಆ ಗೌಡ ಅಂತಾನ, ನನಗೆ ಬೇರೆ ಏನೂ ಇಲ್ಲ, ಈ ಹರಿ ಮ್ಯಾಲ 9 ನಂಬರ್ ಅಂತ ಬರ್ತಿದ್ದದ. ಎಷ್ಟು ನಂಬರ್ ಬರ್ತಿದ್ದದ ರೀ? 9 ನಂಬರ್ ಬರ್ತಿದ್ದದ. ಇನ್ನ 8 ಎತ್ತು ಹೋದು ಅಂತ ಕುದಿ ಮಾಡತ್ತಿದ ಅಂದವ. ನೋಡ್ರಿ, ನಮ್ಮ ಜೀವನ ಹಂಗಾಗ್ಯದ. ಇರುವಂಥ ಗಳಿಕೆಯೊಳಗೆ ನನ್ನ ಗಂಡಗೆ 1,000 ರೂಪಾಯಿ ಪಗಾರ ಅದ ಅಂದ್ರೆ 800 ರೂಪಾಯಿ ಖರ್ಚು ಮಾಡಿ 200 ಉಳಿಸುವಂಥದ್ದು ಮಾಡ್ಬೇಕು ಅಂತಾರಲ್ಲ. ಲಗ್ನ ಆಗಿ 6 ತಿಂಗಳಾಗಿಲ್ಲ, ಆ ಹುಡುಗಿದ ಕಾಲ್ಕೀರ್ತಿ ಅನ್ನೋದ್ರಿ ಅವ್ನ ಮನೆ ಹೆಂಗೆ ಬೆಳಿಲತ್ತದ್ರಿ ಅಂತಾರೆ. ಮನೆ ಬೆಳೆಯಂಗಿಲ್ಲ, ಮನೆಯೊಳಗೆ ಕುಂತು ಲೆಕ್ಕ ಮಾಡಿ ಅದಕ್ಕೆ ಏನು ಬೇಕು ಅಂತ ಲೆಕ್ಕ ಮಾಡ್ತಾರಲ್ಲ, ಅದು ಉಳಿಕೆ ಮಾಡಿ ಸಂಸಾರ ನಡೆಸುವಂಥದ್ದು. ಇನ್ನೊಂದು ಕಡೆನೂ ಅಂತಾರೆ, ಬಂದು 6 ತಿಂಗಳಾಗಿಲ್ಲ, ಮನೆ ತೊಳಬಟ್ಟಲಾಗೋಯ್ತು ಅಂತೇಳಿ. ಇವು 10 ರೂಪಾಯಿ ಖರ್ಚು ಮಾಡಿದ್ರೆ ಆಕಿ 20 ರೂಪಾಯಿ ಖರ್ಚು ಮಾಡಾಕಿ ಟೈಮ್ ಟೇಬಲ್ ಹಾಕಿ ಹೆಂಗಿರ್ತದೆ. ಮನೆ ರೊಟ್ಟಿ ತಿನ್ನಿ ಅಂದ್ರೆ ಅದು ಹೋಟೆಲ್ದಾಗ ಧಾಬಾದಾಗ ನಾವು ತಂದೂರಿ ತಿಂತ ಅಂಬಕ್ಕಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡಿ ಅಂತಂದ್ರೆ ನಾವು ದೊಡ್ಡ ಪರದೆ ಟಿ ವಿ ಬೇಕು ಅಂಬಕ್ಕಿ. ಹೆಂಗೆ ಬದುಕಾಗ್ತದೆ? ಈ ಆರಂಭದಲ್ಲಿ ಈ ಮಾತನ್ನು ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಶರಣರು ಯಾವತ್ತೂ ತನ್ನ ಬದುಕಿನೊಳಗೆ, ಯಾವತ್ತೂ ತನ್ನ ಜೀವನದೊಳಗೆ ಹಪಾಪಿ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ, ಅವರಿಗೆ ಮೂಗುದಾರ ಅನ್ನುವಂಥದ್ದನ್ನು ಹಾಕಿಟ್ಕೊಂಡ್ರು ಅವ್ರದವ್ರೆ. ನೋಡ್ರಿ, ಮೊದಲ ಸತ್ಸಂಗದಲ್ಲಿ ಬದುಕಬೇಕು ಅಂತ ಆಲೋಚನೆ ಮಾಡಿದ್ರು. ನನ್ನ ಬದುಕು ಹಸನಾಗಬೇಕು ಅಂದ್ರೆ ಸತ್ಸಂಗದಲ್ಲಿ ಇರಬೇಕು ಅನ್ನುವಂಥ ಕಲ್ಪನೆ ಅವ್ರದವರೇ ಆಲೋಚನೆ ಮಾಡಿಕೊಂಡ್ರು. ಸತ್ಸಂಗದಲ್ಲಿ ಕೂಡುವಂಥ ಸಮೂಹಕ್ಕೆ ಒಬ್ಬ ನಾಯಕ ಬೇಕಾಗಿತ್ತು. ಬಸವಣ್ಣ ನಾಯಕರಾಗಿ ಬಂದರು. ನಾಯಕನಾಗಿ ಬಂದಮೇಲೆ ಆ ನಾಯಕನಾಗಿ ಗುರುವಾಗಿ ಅವ್ರ ಬದುಕನ್ನು ತಿರುಳನ್ನು ಬದಲಾದ್ರು. ಹ್ಯಾಂಗೆ ಬದಲಾದ್ರು ಅಂದರೆ, ಅವರಲ್ಲಿ ಯಾರಿಗೂ ಹಿಂಗೆ ಕೂಡು ಹಿಂಗೆ ನಿಂದ್ರು ಅಂತ ತರಲಿಲ್ಲ, ಹಿಂಗೆ ಅನ್ನಲಿಲ್ಲ. ಪ್ರೀತಿಯಿಂದ ಅಕ್ಕರೆಯಿಂದ ಅವರ ಮನ ಪರಿವರ್ತನೆಯನ್ನು ಮಾಡಿದ್ರು. ಮನ ಪರಿವರ್ತನೆ ಮಾಡೋದ್ರ ಮೂಲಕ ಅವ್ರ ಮನಸ್ಸನ್ನು ಏಕಾಗ್ರತೆ ಕಡೆ ತರಲಿಕ್ಕೆ ಆರಂಭ ಮಾಡಿದ್ರು. ಯಾಕಂದ್ರೆ ಮನಸ್ಸು ಚಂಚಲವಾಗಿರುವಂಥ ಮನಸ್ಸು, ಏಕಾಗ್ರತೆ ಇರದೇ ಇರುವಂಥ ಮನಸ್ಸು. ನಾವೆಲ್ಲ ಗೊತ್ತದ ನಮ್ಗೆ ಹೆಂಗೆ ಚಂಚಲ ಅದ ನಮ್ಗೆ ಅಂತ. ಈ ಮನಸ್ಸಿನ ಬಗ್ಗೆ ಮುಂದೆ ಬಂದಾಗ, ವಿಷಯ ಬಂದಾಗ ನೋಡೋಣ. ಅದಕ್ಕೆ ಏನು ಮಾಡಿದ್ರು ಬಸವಾದಿ ಶರಣರಂದ್ರೆ, ಬಸವಣ್ಣಗೆ ನಾವು ಯಾಕೆ ಅಂತೀವಿ ಅಂದ್ರೆ, ಇಷ್ಟಲಿಂಗದ ಜನಕ ಅಂತ ಅಪ್ಪ ಬಸವಣ್ಣನವರಿಗೆ ಕರಿತೇವೆ. ಬಸವಣ್ಣನಗಿನ್ನ ಪೂರ್ವದಲ್ಲಿ ಇಷ್ಟಲಿಂಗ ಇರಲಿಲ್ಲ. ನಮಗೆ ಭಾಳ ಜನ ಹೇಳ್ತಾರೆ,
ಮೊದಲು ಇತ್ತು ಅಂತ. ಮೊದಲಿರುವಂಥದ್ದು ಸ್ಥಾವರ ಲಿಂಗ, ಕಂತಿ ಇರುವಂಥ ಲಿಂಗ ಬಂದಿರುವಂಥದ್ದೇ ಅಪ್ಪ ಬಸವಣ್ಣನಿಂದ ಅನ್ನೋದನ್ನು ನಾವು ಮರಿಬಾರ್ದು. ಅದು ಇಷ್ಟಲಿಂಗ. ಇಷ್ಟಲಿಂಗ ಇಷ್ಟ ಅಂದ್ರೆ ನನಗೆ ಯಾನ್ ಇಷ್ಟ ಅದ, ನಿಂಗೆ ಯಾನ್ ಇಷ್ಟ ಅದ ತಿನ್ನು ಮಗ ಅಂತೀವಿ, ಹೌದಲ್ರಿ? ನನಗೆ ಯಾವುದು ಬೇಕು ಅದನ್ನೇ ಪಡಿಕೊಳ್ಳುವಂಥದ್ದು ಒಂದು ಸಾಕಾರವಾಗಿರುವಂಥ ರೂಪ. ಅಂಥ ಕರಸ್ಥಲಕ್ಕೆ ಅಂಥ ಲಿಂಗವನ್ನು ಕೊಟ್ಟಿರುವಂಥವರು ಅಪ್ಪ ಬಸವಣ್ಣನವರು. ನಮ್ಮ ಲಿಂಗ ಬೇಕಾ? ಲಿಂಗ ಯಾಕೆ ಹಾಕ್ಕೊಳ್ಬೇಕು? ಹೌದಲ್ರಿ? ಲಿಂಗ ಏನೋ ಶರಣರು ಕೊಟ್ಟರು, ಲಿಂಗ ನಾವು ಯಾಕೆ ಧರಿಸ್ಕೊಳ್ಬೇಕು ಅಂದರೆ, ಲಿಂಗ ಯಾಕೆ ಧರಿಸ್ಕೊಳ್ಬೇಕು ಅಂದರೆ, ಎನ್ನ ಕಾಯವೇ ಕೈಲಾಸವಾಯಿತು, ಎನ್ನ ಮನವೇ ಲಿಂಗವಾಯಿತು. ನನ್ನ ಕಾಯವನ್ನು, ಈ ಕಾಯ ಅಂದರೆ ಶರೀರವನ್ನು, ಶರಣರು ನನ್ನ ವೈಯಕ್ತಿಕ ಬದುಕನ್ನು ಬಿಟ್ಟು ಹೊರ ಹೋಗಲೇ ಇಲ್ಲ. ಇದು ಗೊತ್ತಿಲ್ಲ ನಮ್ಮೆಲ್ಲರಿಗೂ. ನೀವು ಯಾವ ಶರಣರದ್ದು ತಗೊಂಡ್ರಿ ನೋಡ್ರಿ, ಯಾವ ಶರಣರ ಬಗ್ಗೆನೂ ನೋಡ್ರಿ, ಅವರು ವೈಯಕ್ತಿಕ ಬದುಕನ್ನು ಬಿಟ್ಟು ಬೇರೆ ಕಡೆ ವಿಚಾರ ಮಾಡಲೇ ಇಲ್ಲ, ಮತ್ತೊಂದ್ರ ಕಡೆ ತನ್ನ ಲಕ್ಷ್ಯವನ್ನು ವಹಿಸಲೇ ಇಲ್ಲ. ಸತ್ಸಂಗ, ಕಾಯಕ, ದಾಸೋಹ, ಸತ್ಸಂಗ ಬಿಟ್ಟರೆ ಬೇರೆ ಕಾಯಕನೇ ಅವ್ರು ಮಾಡಲಿಲ್ಲ, ಬೇರೆ ಬೇರೆನ ಕಡೆ ಹೋಗಲಿಲ್ಲ ಅವರು. ಅದಕ್ಕೆ ಈ ನಮ್ಮ ದೇಹವನ್ನು ಕೈಲಾಸ ಮಾಡ್ಕೊಳ್ಬೇಕು ಅಂದರೆ ಕೈಲಾಸ ಎಲ್ಲದ? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳ್ಯಾರ. ಇಲ್ಲೇ ಕೈಲಾಸದ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಅಂತ ಹೇಳ್ಯಾರ. ಸತ್ಯ ಮಾತಾಡುವಂಥ ಪರಿಕಲ್ಪನೆ ಬಂತು ಅಂದರೆ ದೇವಲೋಕದಾಗಿದ್ದೇವೆ ಅಂತ ನಮ್ಮನ್ನು ನಾವು ತಿಳ್ಕೊಳ್ಬೇಕು. ಕೆಲವರು ಅಂತಾರೆ ಅದು ಭಾಳ ಚಲೋದ್ರಿ ಹೇಳಕ್ಕ, ಇಲ್ಲೆಲ್ಲ ಸತ್ಯವಂತರದ್ದು ಎಲ್ಲಿ ನಡೆದದ? ಯಾವ ಕಾಲದಲ್ಲೂ ನಡೆದಿಲ್ಲ, ಗೊತ್ತಿರಲಿ. ಸತ್ಯವಂತರು ಬದುಕಿರುವಂಥ ಸಂದರ್ಭದೊಳಗೆ ಯೇಸುನನ್ನು ಸಿಲಿಬಿಗೇರಿಸ್ಯಾರ, ಬಸವಣ್ಣನನ್ನು ಕಲ್ಯಾಣ ಇದೇ ನಾಡಿನಿಂದ ನಾವು ಓಡಿಸೀವಿ. ಈಗ ಬಸವಣ್ಣನ ಬದುಕಿನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಹೌದಲ್ಲ? ಪರಿವರ್ತನೆಯೇ ಬದುಕು. ಯಾರು ಏನೇ ಇದ್ರೂ ಸಹಿತ ಆ ಸಂದರ್ಭದಲ್ಲಿ ನಾನು ನಿಮಗೆ ಸರಿ ಕಾಣಿಸ್ಲಿಕ್ಕಿಲ್ಲ. ತರುವಾಯದ ದಿನಗಳಲ್ಲಿ ಅವ್ರು ಕೊಟ್ಟಿರುವಂಥ ಮೌಲ್ಯಗಳನ್ನು ನಾವು ಮೆಲುಕು ಹಾಕಿದಾಗ ನಮ್ಮ ಬದುಕಿಗೆ ಒಂದು ಹೊಸ ಆಯಸ್ಕಾಂತ ಸಿಕ್ಕಂಗೆ ಆಗ್ತದೆ. ಬಸವಣ್ಣ ಕೊಟ್ಟಿದ್ದು ಅದೇ. ಇಷ್ಟಲಿಂಗವನ್ನು ಕೊಟ್ಟರು. ಇಷ್ಟಲಿಂಗ ಪೂಜೆ ಮಾಡೋದೊಂದು ಏನು ಅಂತಂದರೆ, ಅದ್ರ ಪೂಜೆ ಮಾಡೋದ್ರಿಂದ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ನಮ್ಮ ಸುಖ ದುಃಖವನ್ನು ಹೇಳ್ಕೊಳ್ಳಿಕ್ಕೆ ಅದು ಒಂದು ನಮಗೆ ಲಾಂಛನ. ಇಷ್ಟಲಿಂಗ ನಮಗೆ ಯಾಕೆ ಬೇಕು ಅಂದರೆ, ನಾವು ಅದಕ್ಕೆ ನಮ್ಮ ನೋವುಗಳನ್ನು ಯಾರ ಮುಂದೆ ಹೇಳ್ಕೊಳ್ಬೇಕು? ಪರಮಾತ್ಮನಿಗೆ ಹೇಳ್ಕೊಳ್ಬೇಕು. ಸುಖ ದುಃಖ ನಮ್ಮ ಪರಮಾತ್ಮನಿಗೆ ಹೇಳ್ಕೊಳ್ಬೇಕು. ಅದು ಹೆಂಗಂದ್ರೆ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ಶ್ರೀ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನಾವು ಎಲ್ಲೆಲ್ಲೋ ಹೋಗೋದಕ್ಕಿಂತಲೂ ನೋಡ್ರಿ, ಲಿಂಗ ಎಲ್ಲಿಡ್ತೀವಿ? ಎಡಗೈದ ಇಟ್ಕೊಳ್ತೀವಿ. ನಿಮಗೆಲ್ಲರಿಗೂ ಗೊತ್ತದ. ಎದ ಮೇಲೆ ಎಲ್ಲಿ ಕಟ್ಕೊಳ್ತೀವಿ? ಈ ಹೃದಯದ ಮಧ್ಯದಲ್ಲಿ ಇಟ್ಕೊಳ್ತೀವಿ. ನೀವು ಯಾವಾಗಾರ ಮನೆಯಾಗ ಹೋಗಿ ವಿಚಾರ ಮಾಡಿರಿ, ಇಲ್ಲಿ ಎಂಥ ಚಳಿಗಾಲಿದ್ರೆ, ಎಂಥ ಬ್ಯಾಸ್ಗೆ ಇದ್ರೆ, ಎಂಥ ಮಳೆಗಾಲಿದ್ರೂ ಈ ಹೃದಯ ಮಧ್ಯಭಾಗ ಬಿಸಿಯಾಗಿರ್ತದೆ. ಈ ಅಂಗೈ ಅದ, ಈ ಮಧ್ಯ ಅಂಗೈ ನೀವು ಯಾವಾಗಲೂ ಮುಟ್ಟು ನೋಡ್ಕೋರಿ, ಬಿಸಿಯಾಗಿರ್ತದೆ. ಬೇರೆ ಇದ್ರಕ್ಕಿನೂ ಅದು ಮಧ್ಯದೊಳಗೆ ಬಿಸಿಯಾಗಿರ್ತದೆ. ನಮ್ಮ ಬಸವಾದಿ ಪ್ರಮಥರು ಎಷ್ಟು ವೈಜ್ಞಾನಿಕ ಚಿಂತನೆ ಉಳ್ಳವರಾಗಿದ್ದರು. ಆಲೋಚನೆ ಮಾಡಬೇಕು. ಅವ್ರು ಯಾವುದೂ ಸುಮ್ಮನೆ ಹಿಂಗೆ ಕೊಡಲಿಲ್ಲ, ಹಿಂಗೆ ಇರುವಂತೇಳಿ ಮುಂದಕ್ಕೆ ಹೋಗಲಿಲ್ಲ. ಅದು ಗಟ್ಟಿಯಾಗಿರುವಂಥ ತತ್ವ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಅಂಗೈ ಅದು ಹೆಂಗಿರ್ತದೆ? ಬಿಸಿ ಇರ್ತದೆ. ನೀವು ಮುಟ್ಕೊಂಡು ನೋಡ್ರಿ, ಮನೆಯಾಗ ಹೋಗಿಲ್ಲಲ್ಲ. ಅಂಥ ಕರಸ್ಥಲ ಮಧ್ಯದೊಳಗೆ ಲಿಂಗವನ್ನು ಕೊಟ್ಟರು. ಅದ್ರ ಆಕಾರ ಎಂಥದ್ದು ಅಂದ್ರೆ ಕಪ್ಪು ಆಕಾರ. ಯಾಕೆ? ಬೆಳ್ಳಗೆ ಕೊಡಬೇಕಾಗಿತ್ತು, ಕೆಂಪು ಕೊಡಬೇಕಾಗಿತ್ತು, ನೀಳಿ ಕೊಡಬೇಕಾಗಿತ್ತು, ಮತ್ತೊಂದು ಕೊಡಬೇಕಾಗಿತ್ತು. ಅದ್ರ ಕಪ್ಪೆ ಯಾಕೆ ಕೊಟ್ಟರು? ಇಲ್ಲಿ ಯಾರೋ ವಿಜ್ಞಾನ ಶಿಕ್ಷಕರಿದ್ರೆ ಗೊತ್ತದ. ಆ ಕಪ್ಪು ಯಾಕೆ ಇರ್ತದೆ ಅಂದರೆ, ನಮ್ಮ ಕರೆಗುಡ್ಡನೂ ಕಪ್ಪು, ಹೌದಲ್ರಿ?
ನಮ್ಮ ಕರೆಗುಡ್ಡನೂ ಕಪ್ಪ, ನಮ್ಮ ಲಿಂಗಯ್ಯನೂ ಕಪ್ಪ, ಈ ನಮ್ಮ ತಲೆ ಕೂದಲು ಕಪ್ಪ. ಅದು ಎಳ್ಕೊಳ್ತದೆ. ಎಳ್ಕೊಳ್ಳುವಂಥ ಸಾಮರ್ಥ್ಯ ಅದಕ್ಕೆ ಇರ್ತದೆ. ನಮ್ಮ ಹೇಳುವಂಥ ಭಾವಗಳನ್ನು ನಾವು 12 ಇಂಚು ದೂರ ಇಡ್ತೀವಿ ಲಿಂಗಪ್ಪನನ್ನು ಪೂಜೆ ಮಾಡುವಾಗ. ಏನು ಯಾರು ಹಿಂಗಿಟ್ಟು ಪೂಜೆ ಮಾಡ್ತೀವ್ರಿ? ಇಲ್ಲ ಇಲ್ಲ. ಹಿಂಗಿಟ್ಟು ಹಿಂಗೆ ನೋಡಿಕೊಂಡು 12 ಇಂಚು ದೂರಿಟ್ಟು ನಮ್ಮ ಕಣ್ಣನ್ನು ಲಿಂಗಯ್ಯನ ಕಣ್ಣಲ್ಲಿ ಅವನ ದೃಷ್ಟಿಯನ್ನು ಹಾಯಿಸ್ತೀವಿ. ಅದು ಪೂರ ಕಣ್ತಿರೋದಲ್ಲ, ಅರ್ಧ ಕಣ್ತಿರೋದು ನೋಡ್ತೀವಿ. ಹಂಗೆ ನೋಡ್ತಾ 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 ಹೋದಾಗ ನಮ್ಮನ್ನು ನಾವು ಮರಿತೀವಿ, ಗೊತ್ತಿರಲಿ. ಹಂಗೆ ಮರಿಲಿಲ್ಲ ಅಂದರೆ ನಮ್ಮ ಬದುಕು ಏನಾಗೋದಿಲ್ಲ ಅಂತ ಮನ ಲಿಂಗ ಆಗಂಗಿಲ್ಲ. ಲಿಂಗ ಯಾಕೆ ಬೇಕು ಅಂದರೆ ಅರಿವಿನ ಕುರುವೆ ಲಿಂಗ, ಇದು ಗೊತ್ತಿರಲಿ. ಬೇರೆ ಏನೂ ಅಲ್ಲ, ನಮ್ಮ ಅರಿವಿನ ಕುರುಹು ಲಿಂಗ ಅದ. ಅದಕ್ಕೆ ಲಿಂಗವನ್ನು ನಾವು ಪೂಜಿಸ್ಬೇಕು. ಯಾವಾಗ ಪೂಜಿಸ್ಬೇಕು ನಿಮಗೆಲ್ಲ ಗೊತ್ತದ. ಯಾವಾಗ ಪೂಜೆ ಮಾಡ್ಬೇಕ್ರಿ? ಸುಪ್ರಭಾತ ಸಮಯದಲ್ಲಿ ಅರ್ಥಿಯ ಲಿಂಗವ ನೆನೆದರೆ ತಪ್ಪುವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ನಿಮ್ಮ ನೋಟ ಹೆರೆಂಗದ ಕಣ್ಣೋಟ ಸದಾ ಸನ್ನಿಹಿತನಾಗಿ ಶರಣೆಂಬುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗಮ ದೇವರ ಕೂಟ ಅಂತ ನಾವು ವಚನ ಮೊದಲೊಂದು ಸಲ ನೋಡಿ. ಎಳ್ಳು ಪೂಜೆ ಮಾಡಬೇಕು ಅಂದ್ರೆ ನಸ್ಕಿನಾಗ ಪೂಜೆ ಮಾಡಬೇಕು. ಯಾಕೆ ನಸ್ಕಿನಾಗ ಪೂಜೆ ಮಾಡಬೇಕು ಅಂದ್ರೆ ಬ್ರಹ್ಮ ಮುಹೂರ್ತ ಇರ್ತದ ಅಂತ ಹೇಳ್ತಾರೆ. 4 ಗಂಟೆ ಹಿಡ್ಕೊಂಡು ಮುಂಜಾನೆ 7 ಗಂಟೆ ತನಕ ಬ್ರಹ್ಮ ಮುಹೂರ್ತ ಇರ್ತದ. ನಮ್ಮ ಮಕ್ಳಿಗೆ ಅಂತೀವಿ, ಮಗ ರಾತ್ರಿ ಎತ್ತ ಓದ್ಕೋ, ಮಸ್ಕಿನಾಗ ಬರ್ಕೋ, ಮಸ್ಕಿನಾಗ ಓದ್ಕೋ ಅಂತ ಹೇಳ್ತೀವಿ. ಮಸ್ಕಿನಾಗ ಬರ್ಕೋ ಅಂತ ಅನ್ನಂಗಿಲ್ಲ ಮಕ್ಕಳಿಗೆ. ಯಾಕೆ ಅನ್ನಂಗಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಓದಿರುವಂಥ ಮಕ್ಕಳು ಅದು ಏನು ಓದ್ತಾರ ಅದು ಹೀರಿಕೊಳ್ಳುವಂಥ ಸಾಮರ್ಥ್ಯ ಮಕ್ಕಳೆಲ್ಲ ಬರ್ತದೆ. ಅದಕ್ಕೆ ನಮ್ಮ ಶರಣರು ಏನು ಮಾಡಿದರು ಅಂದ್ರೆ ಇರಲಿ ಅಣ್ಣವ್ರು. ಅದಕ್ಕೆ ನಮ್ಮ ಶರಣರು ಏನು ಮಾಡಿದರು ಅಂದ್ರೆ ನಾವು ಸುಪ್ರಭಾತ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು. ಅಯ್ಯಳ ಪೂಜೆ ಮಾಡಿದೀವಿ ಅಂತಂದ್ರೆ ನೀವು ನೋಡಬೇಕಾದ್ರೆ ನೋಡ್ರಿ, ನಾವು ಎಲ್ಲ ಹುಡ್ಕೋತಾ ಬರ್ತೀವಿ. ಮೊದಲು ತಾಯಿ ಅಂದರೆ ಯಾವ್ದು ಹುಡುಕ್ತೀವಿ ರೀ? ದೇವ್ರ ಮನೆ ಸೂಟಿ ಉಳ್ದೆಲ್ಲ ಮನೆಗಳು ಸೂಡ್ತೀವಿ. ಆ ದೇವ್ರ ಮನೆ ಸೂಟ್ ಉಳ್ದೆಲ್ಲವೂ ಸೂಡ್ತೀವಿ ಅಂದಮೇಲೆ ನಮಗೂ ಒಳಗೂ ಒಂದು ದೇವ್ರ ಮನೆ ಅದ, ಇದು ಒಂದು ದೇವ್ರ ಮನೆ ಅದ, ಈ ಹೃದಯ ಕಮಲನೂ ಒಂದು ದೇವ್ರ ಮನೆ ಅದ. ಅದು ಸೂಟ್ಕೋಬೇಕಲ್ಲ. ನಾವು ಅದು ಸೂಡ್ತಾ ಇಲ್ಲ. ಮ್ಯಾಲಿನ ಸೂಟ್ ಹಾಕ್ಕೊಂಡು ಫಸ್ಟ್ ಕ್ಲಾಸ್ ಟ್ರಿಮ್ಮಾಗಿ ನಾವು ಬರ್ತೀವಿ. ಹೊರಗೆ ಘಮ ಘಮ ಬೇಡ, ಒಳಗೆ ಘಮ ಘಮ. ಶರಣರ ಬದುಕು ಒಳಗೂ ಘಮ ಘಮ ಇತ್ತು, ಹೊರಗೂ ಘಮ ಘಮ ಇತ್ತು. ಆ ಲಿಂಗ ದೃಷ್ಟಿ ನೋಡೋದ್ರಿಂದ ಅವರು ತಮ್ಮನ್ನು ತಾವು ಮರೆತರು, ಜಗತ್ತನ್ನು ಮರೆತರು. ಈ ಸತ್ಸಂಗದ ಚಿಂತನೆ ಒಳಗೆ ತಮ್ಮನ್ನು ನಾವು ತೇಲಾಡ್ತಾ ಹೋದರು. ಅದಕ್ಕೆ ಇಷ್ಟಲಿಂಗ ದೇವನ ಕುರುಹು ಅಂತ ಹೇಳ್ತಾರೆ. ಪರಮಾತ್ಮನ ಕುರುಹು ಇಷ್ಟಲಿಂಗ. ಇನ್ನು ಇಷ್ಟಲಿಂಗದಲ್ಲಿ ಮಗ್ಗಿ ಮಾಯಿದೇವೆ ಶತಕದೊಳಗೆ ಒಂದು ಮಾತನ್ನು ಬರ್ತದೆ ಇಷ್ಟಲಿಂಗದ ಬಗ್ಗೆ. ಏನು ಬರ್ತ ಹೇಳ್ತಾರೆ ಅವರು? ಲೀಯತೆ ಗಮ್ಯತೆ ಯತ್ರ ಏನ್ ಸರ್ವಂ ಚರಚರಂ ತದೇ ತಲ್ಲಿಂಗ ಮಿತ್ ಮುಕ್ತಂ ಲಿಂಗತತ್ವಂ ಪರಾಯಣ್ಯಂ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿರುವಂಥ ಮಾತು. ಈಗ ಸಮುದ್ರ ಅದ ರೀ, ಸಮುದ್ರದಾಗ ನೀರು ಅದಾವ. ಆ ನೀರಿನಿಂದ ಆವಿ ಆಗ್ತದೆ ವಿಜ್ಞಾನದೊಳಗೆ. ಈ ಲಿಂಗ ವಿಷಯ ಬಂದಾಗ ಒಂದು ತೊಡೆ ವಿಜ್ಞಾನ ಶಿಕ್ಷಕರು ಭಾಳ ಚಂದ ಅದಕ್ಕೆ ಇದು ಮಾಡ್ತಾರೆ. ಅದು ಆವಿ ಆಯ್ತದ, ಆವಿಯಾಗಿ ಮೋಡ ಆಯ್ತವ, ಮೋಡ ಆಗಿ ಮಳೆ ಆಯ್ತದ, ಮಳೆಯಾಗಿ ಆ ನೀರಲ್ಲಿ ಹೋಗ್ತವ, ಸಮುದ್ರಕ್ಕೆ ಹೋಗ್ತಾವ. ಲಿಂಗ ಅಂದ್ರೆ ಮಗ್ಗಿ ಮಾಯಿದೇವ ಶತಕದೊಳಗೆ ಹೇಳ್ತಾರೆ, ನಾವು ಈ ತೋರುವ ಸಚರಾಚರ ಜೀವರಾಶಿ ಏನದ, ಈ ಏನು ಕಣ್ಣಿಗೆ ಕಾಣ್ತದ, ಅದು ಸೃಷ್ಟಿಯೆಲ್ಲವೂ ಸಹಿತ ಯಾವುದರಿಂದ ಹೊರಹೊಮ್ಮೆದೋ, ಯಾವುದರಿಂದ ಹುಟ್ಕೊಂಡದೋ, ಯಾವುದ್ರೊಳಗೆ ತೇಲಾಡ್ತಾ ಇದೆಯೋ, ಏನೋ ಬದುಕ್ತಾ ಇದೆಯೋಲ್ಲ ತೇಲಾಡ್ತಾ ಇದೆಯೋ, ಮತ್ತು ಯಾವುದ್ರೊಳಗೆ ಲೀನವಾಗ್ತದೋ ಅದೇ ಲಿಂಗ ಅಂತ ಹೇಳ್ತಾರೆ. ನಮ್ಮ ಜೊತೆ ಬರುವಂಥದ್ದು ಲಿಂಗಾನೇ, ಬೇರೆ ಏನೂ ಅಲ್ಲ.
ಒಂದು ಬೆಳ್ಳಂದು ಅರಿವಿ ತಂದು ಇಲ್ಲಿ ತೊಡೆ ಕಟ್ಟಿ ಮುಚಾಕ್ರಿ ಅಂತ ಹೇಳ್ತಾರೆ. ನಾವು ಒಳಗೆ ಕುಂತು ನಾವು ಭಜನೆ ಮಾಡ್ಕೊತ ಕೂಡ್ಬೇಕು ನಿಂಗಯ್ಯ. ನಾವು ಒಂದು ಮಾಸಿ ಬಂಗಾರ ಇತ್ತು ಅಂದ್ರೆ ಆಕೆ ನೋಡಿದಳು ಅಂತಂದ್ರೆ ಯಾವ ಮಗಿನಾಗ ಅದ ತೆಗೋರಿ ಯವ್ವ ಅಂತಳಕಿ ಅಳ್ಬೇಕಲ್ಲ. ಲಿಂಗೈಗೆ ಯಾರು ತೆಕ್ಕೋರು ಅಂತಾರೇನು? ಯಾರು ಅಮ್ಮಂಗಿಲ್ಲ. ನೀವು ಏಟೆ ಇಟ್ಟು ಸಹಿತ ಯಾರೂ ಅನ್ನಂಗಿಲ್ಲ. ಆದರೆ ಬೇರೆ ವಸ್ತು ನಮ್ಮ ಜೊತೆ ಬರೋದಿಲ್ಲ. ಇದು ತಿಳ್ಕೊಂಡಿದ್ರು ಶರಣರು. ಬೇರೆ ಜೊತೆ ಬರೋದಿಲ್ಲ ಅನ್ನುವಂಥ ಸಾಕ್ಷಾತ್ಕಾರ ಆಗಿರೋದ್ರಿಂದ ಅವ್ರ ಬದುಕಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಲಿಂಗ ಅಂದ್ರೆ ಶರಣರ ವಚನದಲ್ಲಿ ಭಾಳ ಮಾರ್ಮಿಕವಾಗಿ ಹೇಳ್ತಾರೆ, ಲೀಕಾರವೇ ಶೂನ್ಯ. ಎಂಥ ಅದ್ಭುತವಾಗಿರುವಂಥ ವಿಚಾರಗಳನ್ನು ಅವರು ಆ ವಿಷಯ ಸಂಬಂಧಪಟ್ಟಂಗೆ. ಲೀಕಾರವೇ ಶೂನ್ಯ, ಬಿಂದುವೇ ಲೀಲೆ, ಶಬ್ದದೋಳು ನಿಶಬ್ದವನ್ನು ಅಡಗಿದಂತೆ. ಎಲ್ಲವೂ ಇಲ್ಲ. ಬಯಲು ಬಯಲನೇ ಬಿತ್ತಿ ಬಯಲು ಬಯಲನೇ ಬೆಳೆದು ಅಂತ ಅಲ್ಲಮ್ಮ ಹೇಳ್ತಾರಲ್ಲ, ಹಂಗೆ ಏನು ಎಲ್ಲವೂ ಅದ, ಎಲ್ಲವೂ ಇಲ್ಲ ಅಂತ ತಿಳ್ಕೊಂಡು ಬದುಕಬೇಕು. ಅದು ನಮಗೆ ಈ ಲಿಂಗವನ್ನು ಕಲಿಸ್ಕೊಡ್ತದೆ. ಹೆಂಗ್ರಿ ಒಣ ಲಿಂಗ ಕೊಳ್ಳ ಕಟ್ಕೊಂಡು ಕಟ್ಕೊಡ್ತದೇನ್ರಿ? ಅಲ್ಲ, ಅದರಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಾಗ ಕಟ್ತದೆ. ಮುಂದೆ ಹೇಳ್ತಾರೆ, ಗಕಾರವೇ ಚಿತ್ತು, ನಮ್ಮ ಚಿತ್ತ ಗಮ್ಯ ಅಂತೀವಲ್ಲ, ಚಿತ್ತ ನಮ್ಮ ಮನಸ್ಸು ಎಲ್ಲಿ ಇರಬೇಕೋ ಅಲ್ಲೇ ಇರಬೇಕು ಅಂತ. ನೀವೆಲ್ಲ ನಿಮ್ಮ ಕಾರ್ಬಾರ್ಗಳೆಲ್ಲ ಬಿಟ್ಕೊಟ್ಟಿಲ್ಲಿ ಬಂದು ಕುಂತೀವಿ. ಕಾರ್ಬಾರ್ ಎಲ್ಲರಿಗೂ ಅದಾವ, ಮನೆ ಕೆಲಸ ಎಲ್ಲರಿಗೂ ಅದ. ಅದು ಇಲ್ಲಿ ಬಂದು ಕುಂತೀವಲ್ಲ, ಯಾಕೆ ಕುಂತೀವಿ ಅಂದ್ರೆ ಇಲ್ಲಿ ಚಿತ್ತದ ಶಾಂತ ಚಿತ್ತದಿಂದ ಯಾಕೆ ಕುಂತೀವಿ ಅಂದ್ರೆ ಒಳ್ಳೆಯ ಶರಣರ ವಿಚಾರ ಕೇಳಿಕ್ಕೆ ನಾವೆಲ್ಲ ಕುಂತೀವಿ, ಬೇರೆ ಏನೂ ಅಲ್ಲ. ಇಲ್ಲಿ ಕುಂತಾಗ ಮತ್ತೊಬ್ಬರ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಆಡ್ತೀವೇನ್ರಿ? ಅವರೆಲ್ಲಿ ಕುಂತು ಆಡಂಗೆ ಇಲ್ಲ, ಮತ್ತೊಬ್ಬರ ಬಗ್ಗೆ ವಿಚಾರ ಮಾಡೋದೇ ಇಲ್ಲ. ನಮ್ಮ ತಲೆಯೊಳಗೆ ಏನಿರ್ತದ, ಶರಣರು ಹಿಂಗೆ ಬದುಕಿದ್ರಲ್ಲ ಅಂತ ವಿಚಾರ ಬರ್ತಾವೆ. 1 ಗಂಟೆ ಆದರೂ ಅದೇ ನಮ್ಮ ತಲೆಯೊಳಗೆ ವಿಚಾರ ಇರ್ತಾವ. 1 ತಾಸಿರುವಂಥ ವಿಚಾರಗಳು 24 ಗಂಟೆ ಅದು ಕೆಲಸ ಮಾಡ್ತದಂತ ನೋಡ್ಬೇಕಾದ್ರೆ. 1 ತಾಸು ನಮ್ಮ ತಲೆಯೊಳಗೆ ಒಳ್ಳೆ ವಿಚಾರಗಳನ್ನು ಇಟ್ಕೊಂಡಿವಂದ್ರೆ ಉಳಿದು 23 ಗಂಟೆ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತದೆ. 10 ನಿಮಿಷ ನಮ್ಮನ್ನು ನಾವು ಮರೆತು ಲಿಂಗವನ್ನು ಪೂಜೆ ಮಾಡಿದಾಗ ನಮ್ಮ ಮನಸ್ಸು ಯಾಕೆ ಸಂತೃಪ್ತವಾಗ್ತದೆ? ಅದು ಭಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಬೇಕು. ಕೈದ ಲಿಂಗ ಹಿಡ್ಕೊಂಡು ಹೊರಗೆ ಯಾರೋ ಬಂದಾವ ನೋಡು, ಹಾಲು ಉಕ್ಲತ್ತಾವ ನೋಡು, ಸ್ವಯಂ ಅಂತ ಯಾರೋ ಕೇಳತ್ತಾರ ನೋಡು ಅಂತ ಅನ್ನೋದಲ್ಲ. ರಾಮ್ ನಾಮ್ ಜಪ್ನ ಸಬ್ಕಮಾಲ್ ಅಪ್ನ ಅನ್ನೋದಲ್ಲ. ಬಾಯಿಂದ ಮಂತ್ರ ಹೇಳೋದು ಮನಸ್ಸೆಲ್ಲ ಬೇರೆ ಕಡೆ ಇತ್ತು ಅಂದರೆ ಅದು ಲಿಂಗ ಪೂಜೆ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಲಿಂಗವೆಂಬ ಸಕೀಲ ಅದರ ಸಂಚನವಾತನವಲ್ಲ ಬಲ್ಲ, ಆತನೇ ಲಿಂಗ ಸಂಗಿ ಕೂಡಲ ಚೆನ್ನ ಸಂಗಮ ದೇವ ಅಂತ ಮುಂದುವರೆದು ಹೇಳ್ತಾರೆ. ನಮ್ಮ ಬದುಕಿನ ಕೀಲಿಯದು ಲಿಂಗ ಅನ್ನುವಂಥದ್ದನ್ನು ಗೊತ್ತಿರಲಿ. ನಮ್ಮ ಬದುಕು ಚಂದ ನಡಿಬೇಕು ಅಂದ್ರೆ ಈಗ ನಮ್ಮಲ್ಲಿ ಮೊಬೈಲ್ ಅದ. 1 ಲಕ್ಷ ರೂಪಾಯಿ, ಒಬ್ಬೊಬ್ಬರು 2 ಲಕ್ಷ ರೂಪಾಯಿ ಮೊಬೈಲು ಅವ. ನೀವು 10 ಲಕ್ಷ ರೂಪಾಯಿ ಮೊಬೈಲ್ ತಗೋರಿ, 1 ಕೋಟಿ ರೂಪಾಯಿ ಕಾರ್ ತಗೋರಿ, ಒಳಗೆ ಎಣ್ಣೆ ಇಲ್ಲ ಅಂದ್ರೆ ನಡೀತದೆ? ಮೊಬೈಲ್ದಾಗ ಚಾರ್ಜ್ ಇಲ್ಲ ಅಂದ್ರೆ ನಡೀತದೆ? ನಡೆಯೋದೇ ಇಲ್ಲ. ಅದಕ್ಕೆ ಸುಮ್ಮನೆ ಎಲ್ಲೋ ಒಂದು ಕಡೆ ಕೇಳಿದ, ನಮ್ಮ ಮನಸ್ಸಿಗೆ ಅದರಲ್ಲೂ ಮಗ್ನ ಆಯಿತು, ಅದೇ ವಿಚಾರಗಳು ನಮ್ಮ ಬಾಯಿಂದ ಬರ್ತಾವೆ, ತಲೆಯೊಳಗೂ ಇರ್ತಾವೆ. ಅದು ಸುಮ್ಮನೆ ನೀವು ಕೇಳಿ ಇಲ್ಲೇ ಬಿಡ್ರದು. ಹೆಂಗಂದ್ರೆ ಇಬ್ಬರು ಗೆಳೆಯರು ಇರ್ತಾರೆ, ಅದಕ್ಕೆ ನಿಮ್ಗೆ ಹೊಂದಿಸ್ಕೊಂಡು ಹೋಗ್ಲಿಕ್ಕೆ ಕೇಳ್ತಾ ಇದ್ದೀನಿ. ಇರ್ತಾರೆ, ಭೇಟಿ ಆಗೋದು ಭಾಳ ದಿವಸ ಆಗಿಂದ ಇರ್ತದೆ. ಒಂದು ಸಲ ಹಿಂಗೆ ಎಲ್ಲೋ ಭಾಳ ದೊಡ್ಡವರಾಗಿಂದ ಇರ್ತದೆ, ಬಾಲ್ಯ ಸ್ನೇಹಿತರು ಇರ್ತಾರೆ, ಅಲ್ಲಿ ಕಾಲೇಜ್ ಫ್ರೆಂಡ್ಸ್ ಇರ್ತಾರೆ. ಮುಂದೆ ತಮ್ಮ ಕಾರ್ಬಾರ್ಗೆ ತಾವು ಹೋಗ್ತಾರೆ, ಅವ್ನು ಮದುವೆ ಮಾಡ್ಕೊತಾನೆ, ಇವ ಮದುವೆ ಮಾಡ್ಕೊತಾನೆ. ಎಲ್ಲೋ ಒಂದು ಕಡೆ ಸಿಕ್ಕ ಖುಷಿ ಆಗ್ತದಲ್ಲ, ನಮಗೆ ಖುಷಿ ಆಗ್ತದೆ. ಹಳೆಯ ಗೆಳೆಯರು ಸಿಕ್ಕಾರೆ ಖುಷಿ ಆಗ್ತದೆ. ಆಗ ಖುಷಿ ಆಗ್ತದೆ. ಖುಷಿಯಾಗಿ ಒಬ್ರೊಬ್ಬರು ನೋಡ್ಕೊತಾರೆ, ಏನೋ ನೀ ಹೆಂಗಾಗಿದೆ ಅಂತ ಒಬ್ಬ ವೈಯಕ್ತಿಕ ಕುಶಲೋಪಚಾರಗಳನ್ನು ಮಾಡಿ ಒಬ್ಬ ಗೆಳೆಯ ಅಂತಾನ, ಏನಪ್ಪ ನಿನ್ನ ಅತಪತನೇ ಇಲ್ಲ, ಎಲ್ಲಿರ್ತಿ, ಏನು ಸುದ್ದಿ, ನೀನು ಏನೂ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ದ. ನೀವು ಆದ್ರೆ ಏನು ಮಾಡ್ತಿದ್ರಿ, ಹೀಗೆ ಇಲ್ಲೇ ಇದ್ದರೆ ಹಂಗಂಗೆ ಹೇಳ್ಬೋದಾಗಿತ್ತು. ಅವ ಏನು ಅಂದರೆ ಅವನ ತಲೆಯೊಳಗೆ ಮನಸ್ಸೊಳಗೆ ಇಡೀ ಅವನ ಶರೀರದೊಳಗೆಲ್ಲ ಏನೋ ಮೊಬೈಲ್ ತುಂಬಿಕೊಂಡಿದ್ದವ.
ಅಂದ್ರೆ ಅವಂದ ಏನು ಹೇಳೋದಣ್ಣ, ಔಟ್ ಆಫ್ ಕವರೇಜ್ದಾಗ ಇದ್ದೇವೆ ನಾವು, ಔಟ್ ಆಫ್ ಕವರೇಜ್ದಾಗ ಇದ್ದೇವೆ, ಏನು ಮಾಡ್ಲಿಕ್ಕೆ ಆಗ್ತದ ಅಂದ ಯಾರೋ ಒಬ್ಬ ಗೆಳೆಯ. ಇನ್ನು ಭಾಳ ದಿವಸ ಬಾದ್ ಭೇಟಿಯಾಗ್ಯಾನ ಅಂತ ತಿಳ್ಕೊಂಡು ನಡಿ ಮನೆಗೆ ಹೋಗರಿ ಅಂತ, ಭಾಳ ಬಡು ಆಗಿದ್ದಲ್ಲೋ, ಭಾಳ ಮೊದಲು ಹೆಂಗಿದ್ದು ಮಜಬೂತಿದ್ದಿ, ಈಗ ಬಡು ಆಗಿದೆ ಅಂತೇಳಿ ಮನೆಗೆ ಹೋಗೋರು ನಡಿ ಅಂತಂದ ಗೆಳೆಯ ಒಬ್ಬವ. ಇಲ್ಲ ನೀ ಮನೆಗೆ ಹೋಗೋರು ಸರಿ, ಮತ್ತು ನೀ ಬಡು ಯಾಕಾಗಿದಿ, ಏನು ಸಮಸ್ಯೆ ಅದ ನಿನಗೆ, ಏನು ಚಿಂತೆ ಅದ, ಏನು ಕುದಿ ಅದ ಅಂತ ಕೇಳ್ದ. ಅವ ಅಂದ ಇನ್ಕಮಿಂಗ್ ಹೆಚ್ಚಾಗ್ಯದ, ಔಟ್ ಗೋಯಿಂಗ್ ಕಮ್ಮಿ ಆಗ್ಯದಣ ಅಂದವ. ನೋಡ್ರಿ, ಅವ ಪ್ರತಿಯೊಂದು ಮಾತು ಏನು ಹೇಳತ್ತಾನ, ಅವನ ಬದುಕಿನ ಬಗ್ಗೆ ಕೇಳತ್ತಾನ, ಅವ ಮತ್ತೊಂದ್ರ ಬಗ್ಗೆ ಹೇಳತ್ತಾನ. ಏನಂದ, ಇನ್ಕಮಿಂಗ್ ಹೆಚ್ಚಾಗ್ಯದ, ಔಟ್ ಗೋಯಿಂಗ್ ಕಡಿಮೆ ಆಗ್ಯದ, ಅದಕ್ಕೆ ನಾ ಬಡು ಆಗೀನಿ ಅಂದ. ಗೊತ್ತೈತಲ್ಲ ನಿಮ್ಗೆ ಇನ್ಕಮಿಂಗ್ ಔಟ್ ಗೋಯಿಂಗ್, ಈಗ ಎಲ್ಲರಿಗೂ ಗೊತ್ತಾಗ್ತವೆ. ಮುಂದೆ ಮನೆಗೆ ಹೋದ್ರು, ಬೇಡ ಅಂದ್ರೆ ಭೀ ಕರ್ಕೊಂಡು ಹೋದ ದೋಸ್ತ ಮನೆಗೆ ಹೋದ್ರು. ಮನೆಗೆ ಹೋದಾಗ ಏನು ಮಾಡಿದ್ರು ಅಂದ್ರೆ, ಮನೆಗೆ ಹೋದ ತಕ್ಷಣ ಅಪ್ಪ ಬಂದನ ಅಂತ ತಿಳ್ಕೊಂಡು ಎದುರು ಕನ್ನಡ ಹುಡ್ಕೋತ ಮಕ್ಕಳು ಬರ್ತಾರಲ್ಲ, ಎರಡು ಸಣ್ಣ ಸಣ್ಣ ಮಕ್ಕಳು ಬಂದು ಎದುರು ಮಕ್ಕಳು ಬಂದು, ಅಲ್ಲಪ್ಪ ಇವ್ರು ಯಾರು, ನಿನ್ನ ಮಕ್ಕಳ ಅಂತ ಕೇಳ್ದ. ಅವ ಏನಂತಾನ, ಹೌದು ಇವರು ನನ್ನ ಮಕ್ಕಳೇ, ಇದು ನಮ್ಮದೇ ಸಿಮ್ ಕಾರ್ಡವ ಅಂತ ಹೇಳ್ದವ. ಇವು ಸಿಮ್ ಕಾರ್ಡುಗಳು, ಇವೆರಡು ನನ್ನ ಸಿಮ್ ಕಾರ್ಡವ ಅಂತ ಹೇಳ್ದ. ಸಿಮ್ ಕಾರ್ಡ್ ಅದು ಗೊತ್ತೈತದಲ್ಲ, ಈ ಒಬ್ಬರು ಮೊಬೈಲ್ದಾಗ 2-3 ಸಿಮ್ ಕಾರ್ಡ್ಗಳವ, ಇದು ನಮ್ಮ ಸಿಮ್ ಕಾರ್ಡವ ಇವು 2 ಅಂತ ಹೇಳ್ದ. ಮತ್ತು ಹೆಸರು ಏನು ಇಟ್ಟಿದಪ್ಪ ಅವ ಅಂತಾನ, ಒಂದು ಏರ್ಟೆಲ್ ಕುಮಾರ್ ಅದ, ಇನ್ನೊಂದು ಐಡಿಯಾ ಕುಮಾರ್ ಇಟ್ಟಿದ ಅಂತ ಹೇಳ್ದವ. ನೋಡ್ರಿ, ಅವನ ಹೆಸರು ಇಡೋದು, ಅವನ ಜೀವನದ ಪ್ರತಿಯೊಂದು ಹೆಜ್ಜೆಯ ಮಾತುಗಳು ಗಮನಿಸ್ರಿ ನೀವು. ಮುಂದೆ ಪಾಪ ಮನೆಗೆ ಯಾರೋ ಅತಿಥಿಗಳು ಬಂದಾರ ಅಂತ ತಿಳ್ಕೊಂಡು ಒಬ್ಬಕ್ಕೆ ಹೆಣ್ಮಗಳು ನೀರು ತೊಗೊಂಡು ಬರ್ತಾಳೆ, ಅದು ಅವನ ಹೆಂಡತಿ ಇರ್ತಾಳೆ. ನನಗೆ ಹೇಳೇ ಇಲ್ಲಲ್ಲೋ ಇವ್ರು ಯಾರು ಅಂತ ಕೇಳ್ತಾನೆ. ಅವಂತಾನ ಹೇಳಬೇಕಂತ ಆಗಲಿಲ್ಲ, ಈಕೆ ನಾನು ಹೆಂಡತಿ ಓಲ್ಡ್ ನೋಕಿಯಾ ಅಂತ ಹೇಳ್ದವ. ಆ ನೋಕಿಯಾ ಫೋನ್ ಇದ್ದಲ್ಲ, ಹಳೆ ನೋಕಿಯಾ ಫೋನು ಅಂತಂದ. ಇನ್ನೊಬ್ಬಳು ಬರ್ತಾಳೆ, ಅವ್ರ ತಂಗಿ ಬರ್ತಾಳೆ. ಈಕಿ ಯಾರು, ಅವ ಅಂತಾನ 1100 ನೋಕಿಯಾ ಹಾಳಾಕಿ ಅಂತ ಹೇಳ್ದವ ತಂಗಿ. ಅಷ್ಟರೊಳಗೆ ಆ ಮನೆಯೊಳಗಿಂದ ಕೆಮ್ಕೊತ ಒಬ್ಬ ಮುತ್ತೆ ಬರ್ತಾನ. ಇವ್ರು ಯಾರು, ಅವನೇ ನಮ್ಮಪ್ಪ ಎಷ್ಟಡಿ ಭೂತ ಅಂತ ಹೇಳ್ದವ. ನೋಡ್ರಿ, ಅವನೇ ನಮ್ಮಪ್ಪ ಎಷ್ಟಡಿ ಭೂತನ. ಇನ್ನು ಒಳಗೆ ಯಾರೋ ಬಂದರು, ಹೊರಗೆ ಎಲ್ಲರೂ ಒಳಗೆ ಪರ್ಕನೆ ಸೇರೋರು ಅಂತ ತಿಳ್ಕೊಂಡು ಪಾಪಕ್ಕೆ ಅಜ್ಜಿ ಬರ್ತಾಳೆ. ಈ ಅಜ್ಜಿ ಯಾರು ಅಂದ್ರೆ ನಮ್ಮವ್ವ ಕಾಯಿನ್ ಬಾಕ್ಸ್ ಹಾಳಾಕಿ ಅಂದವ. ನೋಡ್ರಿ, ಎಲ್ಲಿಂದ ಹೇಳಿ ಚಾಲೂ ಮಾಡ್ಯಾನವ, ನಾಟ್ ರೀಚೇಬಲ್ ಹಿಡ್ಕೊಂಡು ಇಲ್ಲಿ ತನಕ ಚಾಲೂ ಮಾಡ್ದ. ಈ ನಗು ತಾಳಿಲ್ಲ. ನಾ ಯಾವುದು ಕೇಳಿದ್ರು ಸಹಿತ ಇವ ಮೊಬೈಲ್ ಮೇಲೆ ಲೆಕ್ಕ ಹಾಕಿ ಕೇಳತ್ತನಲ್ಲ ಅಂತ ತಿಳ್ಕೊಂಡು ಅವನಿಗೆ ನಗು ಭಾಳ ಬಂತು. ನಗ್ತಾ ಮ್ಯಾಲೆ ಮುಖ ಮಾಡಿ ನಗಲಕ್ಕೆ ಶುರು ಮಾಡ್ದ. ಮ್ಯಾಲೆ ನೋಡಿದ್ರೆ ಮ್ಯಾಲೊಂದು ಫೋಟೋ ಕಾಣಿಸ್ತದೆ. ಅಲ್ಲೋ ಆ ಫೋಟೋ ಯಾರ್ದ ಅಂತ ಕೇಳ್ದ. ಆ ಫೋಟೋ ಯಾರ್ದ ಅಂತ ಕೇಳಿದ್ರೆ ಅವ ಏನಂತಾನ, ಅದು ಯಾರು ಫೋಟೋ ಅದ, ನಮ್ಮ ಅಪ್ಪನ BSNL ಲ್ಯಾಂಡ್ ಫೋನ್ ಅದದು ಅಂತ ಹೇಳ್ದವ. ನೋಡ್ರಿ, ಹೀಗೆಲ್ಲ ಇದ್ದ ಮ್ಯಾಲ ನಾವು ಎದ್ರೊಳಗೆ ಇದು ನಮಗೆ ಒಂದು ರೀತಿಯಿಂದ ಹಾಸ್ಯವಾಗಿ ಕಾಣ್ತದೆ. ಹಿಂದಕ್ಕೆಲ್ಲ ಇದ್ದು, ಲ್ಯಾಂಡ್ ಫೋನ್ ಇದ್ದು, ಎಲ್ಲ ಇದ್ದು, ಅವ ಹೇಳುವಂಥ ದಾಟಿ ಹೆಂಗದ. ಅವ ಇಡೀ ತನ್ನ ಬದುಕು ಮೊಬೈಲ್ದಾಗ ಮುಣಿಸ್ಕೊಂಡು ಕುಂತಿದ್ದ. ಅವನ ಸರ್ವಸ್ವನೇ ಮೊಬೈಲ್ ಆಗಿತ್ತು. ಆ ಮೊಬೈಲ್ ಬಿಟ್ಟು ಬೇರೆ ಜಗತ್ತೇ ಅವನಿಗೆ ಗೊತ್ತಿಲ್ಲ. ನೀವು ಆಧ್ಯಾತ್ಮಿಕ ವಿಚಾರ ಹೇಳಿದ್ರು ಅಷ್ಟೇ, ಮತ್ತೊಂದು ಹೇಳಿದ್ರು ಅಷ್ಟೇ. ಅವ್ರು ಹಿಂಗೆ ಮಾಡಿ ಈ ಭಾಳ ಹುಡುಗರದು ಈ ಬಟ್ಟುಗಳು ಸೌದು ಹೋಗ್ಯಾವ. ಇಲ್ಲಿ ಈ ಬಟ್ಟುಗಳು ಹಿಂಗೆ ಕುಂತ ಆಗೆಲ್ಲ ಇದು ಮಾಡ್ತಾರಲ್ಲ, ಹಿಂಗೆ ಆ ಹಡಪದಿದ್ದವ್ರದ್ದು ಕಟ್ಟಿಂಗ್ ಮಾಡಿ ಈ ಹೆಬ್ಬಟ್ಟು ಹಂಗೆ ಆಯ್ತದ ರೀ. ಈಗ ನಮ್ಮ ಮಕ್ಳದು ಭೀ ನೀವು ನೋಡಿರಿ, ಈ ಒಂದು ಸಲ ಈ ಬಟ್ಟು ಹಿಂಗೆ ಮಡ್ಚಲ್ ಭೀ ಹೊಂಟವು. ನನಗೆ ಹಿಡ್ಕೊಂಡು ಹೇಳತ್ತೀನಿ, ಒಂದು ಸಲ ಹಿಂಗೆ ಬಟ್ಟು ಯಾಕೆ ಹಿಂಗೆ ಮಾಡ್ತೀವಿ ಹಿಂಗೆ. ಮುಂಜಾನೆ 10ಕ್ಕೆ ಚಾಲು ಆಯಿತು, ಗಣಿದ್ರೆ ಕೆಲಸಕ್ಕೆ ಹೋದ್ರು ಅಂದ್ರೆ ರಾತ್ರಿ ಅವ್ರು ಬರೋ ತನಕ ಕೆಲಸ ನಿಮಗೂ ಭೀ ಅನ್ಬಿರಲ್ಲ. ಅವರೆಲ್ಲರೂ ಕೆಲಸದ ಬೀಜ ಮುಗೀತು ಅಂದ್ರೆ ಹಿಂಗೆ ಮಾಡ್ಕೊಂಡು ಕೂಡೋದು. ಈ ಮಾತನ್ನು ಯಾಕೆ ಉದಾಹರಣೆಯನ್ನು ಕೊಟ್ಟು ಹೇಳಿನಿ ಅಂದರೆ, ನಾವು ಲೌಕಿಕ ಪ್ರಪಂಚದೊಳಗೆ ನಮ್ಮನ್ನು ನಾವು ಬೀಜಿಯಾಗಿ ಪರಮಾತ್ಮ ಅನ್ನೋದು ಮರಿತೀವಿ, ಲಿಂಗ ಅನ್ನೋದು ಮರಿತೀವಿ, ಸತ್ಸಂಗ ಅನ್ನೋದು ಮರಿತೀವಿ, ನಮ್ಮ ಜೀವನ ಸಾಫಲ್ಯತೆ ಹ್ಯಾಂಗೆ ಪಡ್ಕೊಳ್ಬೇಕು ಅನ್ನೋದು ಮರಿತೀವಿ. ನಾವು ಎದಕ್ಕೆ ಮಾಯಾ ಪ್ರಪಂಚ ಇದು ನಂದು
ಅನ್ನೋದ್ರಾಗೆ ಈಗ ಹೆಂಗೆ ಅವ BSNL ಹೇಳ್ದಲ್ಲ ಹಂಗೆ ನಾವು ಇದೆಲ್ಲ ನಂದೇರಿ ಅಂತ ನಡೆದೀವಿ. ಅವರವರ ಬದುಕಿನೊಳಗೆ ಅವರವ್ರ ವಿಚಾರ ಮಾಡ್ತಾನೆ ಹೊಂಟಿವೆ ಹೊರತು ಪರಮಾತ್ಮನ ನೆಲೆಯೊಳಗೆ ನಾವು ಹೋಗ್ತಾ ಇಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ನಮ್ಮ ಪರಮಾತ್ಮ ಎದುರು ಬಂದು ನಿಂತು ನಿನಗೆ ಏನು ಬೇಕು ಅಂತ ಕೇಳಬೇಕಾಗಿಲ್ಲ. ನಾವು ನೆನಹು ಮಾಡ್ಕೊಂಡು ಕುಂತಾಗ ಈ ಲಿಂಗದಲ್ಲಿ ನಮ್ಮನ್ನು ನಾವು ತಲ್ಲೀನರಾದಾಗ ನನಗೆ ತೃಪ್ತಿ ಆಗ್ಬೇಕು, ಅದು ಲಿಂಗ ಪೂಜೆ ಆಗ್ತದೆ, ಬೇರೆ ಏನೂ ಅಲ್ಲ. ನನಗೆ ಸಮಾಧಾನ ಆಗಬೇಕು. ನಾವು ಲಿಂಗ ಪೂಜೆ ಮತ್ತೊಬ್ಬರಿಗಾಗಿ ಮಾಡೋದಲ್ಲ. ಶರಣರು ಪ್ರತಿಯೊಂದು ತನ್ನ ವೈಯಕ್ತಿಕ ಬದುಕು ಮತ್ತೊಬ್ಬರಿಗಾಗಿ ಮಾಡಲಿಲ್ಲ, ವೈಯಕ್ತಿಕ ಬದುಕಿಗಾಗಿ ಮಾಡಿದ್ದಾರೆ. ಲಿಂಗ ಪೂಜೆಯೂ ಸಹಿತ ನಮ್ಮ ಮನೆ ನಮ್ಮ ಅವ್ವ ಬೈತಾಳೆ ಏನೋ, ನಮ್ಮ ಅಪ್ಪ ಬೈತಾನೇನೋ, ನಮ್ಮ ಆಯಿ ಬೈತಾಳೆ ಏನೋ, ನನ್ನ ಗಂಡ ಬೈತಾರೇನೋ ಅಂತ ಮಾಡೋದಲ್ಲ. ಎಲ್ಲ ಲಿಂಗ ಪೂಜೆ ಸಮಾಧಾನ ನಮ್ಮನ್ನು ನಾವು ಮಾಡ್ಕೋತೀವೋ ನಮ್ಮ ಮನೆಯೊಳಗೆ ಎಲ್ಲರ ಮನಸ್ಸು ಹಗೂರವಾಗಿರ್ತಾವ, ಸಮಾಧಾನವಾಗಿರ್ತಾವ. ನೋಡ್ಬೇಕಾದ್ರೆ ನೀವು ಒಂದಿನ ಲಿಂಗ ಪೂಜೆ ಒಬ್ರು ಮಾಡ್ಕೋರಿ, ಹಂಗೆ ಮಾಡ್ಕೋರಿ. ಮನೆಗೆ ಹೋಗಿ ಟೈಮ್ ಆಗ್ಯದ ಅಂತ ತಿಳ್ಕೊಂಡು ಗಂಡ ಬೈದಿತ್ತು ಅಂದ್ರೆ ಟಪ್ ಅಂತೇಳಿ ಪೂಜೆ ಮಾಡ್ಕೋತೀವಿ. ನಂಗೆ ಟೈಮ್ ಆಗ್ಯದ ಅಂತಂದ ಹಿಂಗೆ ಲಿಂಗಕ್ಕೆ ನೋಡಿ ಟಪ್ ಅಂತ ಇಟ್ಕೋತೀವಿ. ಇಟ್ಕೊಂಡು ರೊಟ್ಟಿ ಬಡಿತೀವಿ. ಈ ಮನ್ಯಾಗ ಏನದ ನನಗೆ ಬಂದಿನ ಹಿಡಿದು ಸುಖ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಹಿಂಗೆ ಬಡಿತೀವಿ. ಅದು ರೊಟ್ಟಿ ನಿಮ್ಮ ಗಂಡ ಉಳ್ಳಕ್ಕೆ ನೀಡ್ರಿ, ಮಕ್ಳಿಗೆ ರೊಟ್ಟಿ ಕಟ್ಕೊಡ್ರಿ. ಆವತ್ತಿನ ದಿನ ನಮ್ಮ ಗಂಡದೇರು ನಮ್ಮ ಮಕ್ಕಳು ಹೊರಗೆ ಒಂದು 4 ಮಂದಿ ಸರಿ ಜಗಳ ಆಡಿ ಬರಲಿಲ್ಲ ನನ್ನ ಕಿವಿಗೆ ಹಳ್ಳಾಡ್ತೀರಿ. 110% ಹೊರಗೆ ಹೋಗಿ ಜಗಳ ಆಡಿ ಬರ್ತಾರ. ಯಾಕಂದ್ರೆ ಆ ಅಡಿಗೆ ಮನೆಯಾಗ ಪ್ರಸಾದ ಕಾಯವಾಗಿರ್ಬೇಕು. ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವಶರಣನ್ನು ತಿರಬೇಕು ಅಂತ ಯಾಕೆ ಹೇಳ್ಯಾರ? ಕರ್ಣವೃತ್ತಂಗಳಡುಗು ಅಂತ ಯಾಕೆ ಹೇಳ್ಯಾರ? ನಾವು ಮಾಡುವಂಥ ಕಾಯಕದೊಳಗೆ, ನಾವು ಬದುಕುವಂಥ ಜೀವನದೊಳಗೆ, ನಾವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಹಿತ ನಮ್ಮನ್ನು ನಾವು ತೊಡಸ್ಕೋಬೇಕು ಅಂದರೆ ಶಿವಧ್ಯಾನ ಶಿವಚಿಂತೆಯಲ್ಲಿ ಇರಬೇಕು. ಇದು ನಮ್ಗೆ ಅವ್ರು ಹೇಳ್ಯಾರ. ಅದು ನಾವು ಹಂಗೆ ಮಾಡ್ತಾ ಇಲ್ಲ. ಯಾರೋ ತಗೊಂಡೇವ್ರಿ, ದೀಕ್ಷೆ ತಗೊಂಡೇವು, ಅದೇನು ಆಯ್ತದ ಹೋಯ್ತದ ಅಂತೀವಿ. ಅದೇನು ಆಯ್ತದ ಹೋಯ್ತದ. ಒಂದು ತಿಳ್ಕೊಳ್ಬೇಕು, ಲಿಂಗಾಯತ ಸಮಾಜದೊಳಗೆ ಇದು ಲಿಂಗ ಇವರೇ ಕಟ್ಕೋಬೇಕು ಅಂತಲ್ಲ, ಅಂಗದ ಮೇಲೆ ಲಿಂಗ ಇರುವಂಥವ್ರು ಸಂಗಮನಾಥನೆಂಬೆ ಅಂತ ಹೇಳ್ಯಾರ ಶರಣರು. ಆದರೆ ಲಿಂಗ ಕೊಡುವಂಥ ಸಂಸ್ಕೃತಿ ನಾವು 8 ತಿಂಗಳು ಮಗು ಇರುವಂಥ ಸಂದರ್ಭದಲ್ಲಿ ಒಂದು ಕೊಡ್ತೀವಿ, ಗೊತ್ತಿರಲಿ. ಹುಟ್ಟ ನಂತರ 5 ದಿವಸಕ್ಕೆ 5 ಅಂತ ಮಾಡ್ತೀವಲ್ಲ, ಅದು ಲಿಂಗ ತಾಯಿ ಕೊಟ್ಟಿರುವಂಥ ಲಿಂಗವನ್ನು ಮಗುವಿಗೆ ಕೈಯಲ್ಲಿಟ್ಟು ಮಗುವಿಗೆ ಭಸ್ಮ ಹಚ್ಚಿ ಕಿವಿಯಾಗ ಮಂತ್ರ ಹೇಳಬೇಕು. 5 ಮಾಡೋದು ಅಂದ್ರೆ ಮತ್ತೊಂದಲ್ಲ. 3ನೇ ದೀಕ್ಷೆ ಯಾವಾಗ ಅಂದ್ರೆ ನಮ್ಮ ಮಕ್ಕಳಿಗೆ ಕಿರುಗೋಣಿ ಮಾಡ್ತೀವಿ. ಈ ಕಿರುಗೋಣಿ ಮಾಡೋದು ಫ್ಯಾಷನ್ ಆಗ್ಯದ. ಕಿರುಗೋಣಿ ಮಾಡೋ ನಾವು ಸಣ್ಣಾಗಿದ್ದಾಗ ಕಿರುಗೋಣಿ ಇತ್ತು ಏನು ತರ್ತೀರಿ? ಒಂದು ಚೌಕ ತರ್ತೀರಿ. ಯಾಕೆ ಚೌಕ ತರ್ತೀರು ಅಂದರೆ ಆ ಮಗುವಿಗೆ ಅರಿವು ಬಂದದ, ಮಗುವಿಗೆ ತಿಳುವಳಿಕೆ ಆಗ್ಯದ, ಅವ ಈಗ ಪ್ರೌಢಾವಸ್ಥೆಯಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾನೆ, ಅವನಲ್ಲಿ ಸಂಸ್ಕಾರದ ಅರಿವು ಬರಲಿ ಅಂತ ತಿಳ್ಕೊಂಡು ಲಿಂಗಧಾರಣೆ ಮಾಡ್ತೀವಿ. ಇದು 3ನೇ ಹಂತ. 4ನೇದು ಯಾವಾಗ ಮಾಡಬೇಕು ಅಂದರೆ ಮದುವೆ ಮಾಡ್ಕೊಳ್ತೀವಲ್ಲ, ಹೊಸ ಬದುಕನ್ನು ಕಟ್ಕೊಳ್ತೀವಿ. ಬಂದವರು ಅವ್ರ ಮನೆ ಸಂಸ್ಕೃತಿನೇ ಬೇರೆ ಇರ್ತದೆ, ನಮ್ಮ ಮನೆ ಸಂಸ್ಕೃತಿನೇ ಬೇರೆ ಇರ್ತದೆ. ಅಂದರೆ ಬೇರೆ ಅಂತಲ್ಲ, ಆಚಾರ ವಿಚಾರ ನಡೆ ನುಡಿ ಒಬ್ರು ತಾಳೆ ಆಗಲಿಕ್ಕಿಲ್ಲ. ಅದಕ್ಕೆ ಸಾಮರಸ್ಯದ ಬದುಕಿಗಾಗಿ ಆ ದಂಪತಿಗಳಿಗೆ ಗುರು ಆಗಿರುವಂಥವ್ರು ಲಿಂಗ ದೀಕ್ಷೆಯನ್ನು ಮಾಡ್ತಾರೆ, ಮಾಡಬೇಕು. ಇಲ್ಲ ಅಂದರೆ ಏನಾಗ್ತದ? ಗಂಡ ಶಿವಭಕ್ತ ಆಗ್ತಾನ, ಹೆಂಡತಿ ಮಾರಿ ಮಸಣೆ ಭಕ್ತ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತವ. ಇದು 4ನೇ ಹಂತ. 5ನೇ ಹಂತ ಯಾವುದು ಅಂದರೆ ನಾವು ಲಿಂಗೈಕ್ಯ ಆದಾಗ, ನಾವು ಐಕ್ಯವಾದಾಗ, ನಾವು ಸಮಾಧಿ ಆದಾಗ, ನಮ್ಮನ್ನು ನಾವು ಇಲ್ಲ ಅಂದಾಗ ಗುರು ನಮ್ಮಲ್ಲಿ ಲಿಂಗವನ್ನಿಟ್ಟು ನೀನು ಮುಕ್ತಿ ಪಥವನ್ನು ಮುಟ್ಟು ಅಂತ ಕಳಿಸ್ಕೊಡ್ತಾರೆ. ಇದು 5 ರೀತಿಯ. ಇದು ನಾವು ಭಾಳ ಜನ ಅಂತೀವಿ. ನಾವು ಅಪ್ಪರ ಜೊತೆ ಹೋಗಿದ್ದ ಒಬ್ಬರು ಮನೆಗೆ, ಅಪ್ಪವರು ಎಲ್ಲಿ ಹೋದ್ರು ಭೀ ನೀನು ಕೊಳ್ಳ ಲಿಂಗ ಅದಲ್ಲ ಅಂತ ಕೇಳ್ತಾರೆ ಮೊದಲು. ಅವ ಹೀಗೆ ನಟಿಸ್ಲತ್ತ. ಅವ ಏನು ಮಾಡ್ಯಾನಂದ್ರೆ ಅದು ಅಪ್ಪರು ಬರೋಬ್ಬರು ನೋಡ್ಯಾರ. ಅವ ತೀರ್ ತಗೊಳಕ್ಕೆ ಕರೆದಾಗ ಏನು ಮಾಡ್ಯಾನಂದ್ರೆ ಅವ್ರು ಅವನ ಕೊಳ್ಳಾಗಿನ ಚೌಕ ಹಾಕೊಂಡು ಬಂದಾನ. ಈಚೆ ತಗೊಂಡು ಬಂದಾನ. ಅವ್ರು ನೋಡ್ಯಾರ,
ನೋಡಿ ತೀರ್ಥ ಕೊಟ್ಟರು. ಚೌಕ ನಿಂದೆ ಅದನ ಅಂತ ಕೇಳಿದ್ರು. ಅವ ಹಿಂದೊಮ್ಮೆ ತಿರುಗ್ಲತ್ತ, ಅಪ್ಪರಿಗೊಮ್ಮೆ ನೋಡತ್ತ. ಅವ್ರಂದ್ರು, ನೀ ಖರೆ ಹೇಳು ಮಗ, ಚೌಕ ನಿಂದೆ ಅದ? ಇಲ್ಲ ರೀ ಅಪ್ಪ. ಯಾರ್ದದ? ನಮ್ಮ ಅವು ಕೊಟ್ಟಾಳ್ರಿ ಅಪ್ಪ, ಅವು ಕೊಡು ಚೌಕ ಅಂದರು. ಚೌಕ ಅವು ಕೊಡು ಅಂಥೇಳಿ ಅವರು ಅದು ಬೇರೆದು ಲಿಂಗ ಕೊಟ್ಟು ಅದು ಶುದ್ಧ ಮಾಡಿ ಅವ್ನ ಕೈಯೊಳಗಿಟ್ಟು ಅದು ಲಿಂಗ ಕೊಟ್ಟರು. ಮತ್ತು ಅವರೇ ನೀವ್ಯಾಕೆ ಕೊಟ್ರಿ ಅಂತ ಅವ್ರ ತಾಯಿ ಕೇಳತ್ತಾರೆ. ಅಲ್ಲೊಬ್ಬಕ್ಕಿ ಅವ್ರ ಅತ್ತೆ ಇದ್ದು, ಆಕೆ ಸುಮ್ಮನೆ ಕೊಡ್ಬೇಕು. ಯಪ್ಪ, ಲಿಂಗ ಕುಡಿಸ್ಬೇಕು, ದೀಕ್ಷೆ ಕುಡಿಸ್ಬೇಕಲ್ಲ, ಮತ್ತು ನಮಗೆ ಗುರುಗಳಿಗೆ ಕರಿತೀರಿ, ಮಕ್ಕಳು ಲಿಂಗ ಕಟ್ಟಲಿಲ್ಲ ಅಂದ್ರೆ ಹೆಂಗೆ ಅಂತ ಅಪ್ಪವ್ರು ಅಂದರು. ಯಪ್ಪ, ಏನೋ ಸಣ್ಣ ಕೂಸದ, ಅವ BSc ಫೈನಲ್ ಇಯರ್ನ, ಸಣ್ಣ ಕೂಸು ಅಂತದು. ಸಣ್ಣ ಕೂಸದ, ಮುಟ್ಟಿ ತಟ್ಟಿ ಬೊಕ್ಕಳು ಇರ್ತದೆಯಪ್ಪ. ಹೊರಗೆ ಎಲ್ಲೆಲ್ಲೋ ಕಾಲೇಜ್ ಕಲ್ಕೋತಾ ಇರ್ತಾರೆ. ಅವ್ರಿಗೆ ಯಾಕೆ ಬೇಡ ಲಿಂಗ ಅಂಥೇಳಿ ಅವ್ರು ಬಂದ ಮ್ಯಾಲ ಮದುವೆ ಮಾಡಿನ ಮ್ಯಾಲ ಮತ್ತು ನಿಮ್ಮ ಕೈಲೇ ಕೊಡ್ತೇವಪ್ಪ ಅಂದಳಕಿ. ಅಪ್ಪವ್ರು ಅಂದರು, ಮುಪ್ಪಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಲಿಂಗವ ಅಂತ ಶರಣರು ಹೇಳ್ಯಾರ್ಯವ. ನೀವು ಅವ ದೊಡ್ಡವಾಗಿನಾಗಲ್ಲ, ಹೊಟ್ಟೆಗಿರುವಾಗೆ ಲಿಂಗ ಕಟ್ಟುವಂಥ ಸಂಸ್ಕೃತಿ ಪರಂಪರೆ ನಮ್ದದ. ಅದು ಬಿಟ್ಟು ನೀ ಯಾವಾಗ ಕಟ್ತಾ ಅಂತ ಹೇಳ್ತಿ ಅಂತ ಹೇಳಿದ್ರು. ಅದು ಅಲ್ಲ. ಅದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು, ಲಿಂಗವೆಂಬುದು ಸರ್ವಕಾರಣ ನಿರ್ಮಲ. ಲಿಂಗವೆಂಬುದು ಸರ್ವಕಾರಣ ನಿರ್ಮಲ ಚಿತ್ತದಿಂದ ನಾವು ಲಿಂಗ ಪೂಜೆ ಮಾಡತ್ರ ಹಾಡ್ತೀವಲ್ಲ, ಲಿಂಗ ಪೂಜೆ ಆಗುತ್ತಾದಣ್ಣ ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. 6 ಮನೆಯ ದಾಟಬೇಕು 3 ನದಿಯ ನಡುವೆ, ಏರ ಶಿಖರದಲ್ಲಿ ಕುಳಿತು ಘೋರಗುಟ್ಟ ಕೂಗುತ್ತಾಯಿತು ಲಿಂಗ ಪೂಜೆ ಆಗುತ್ತಾದಣ್ಣ. ಲಿಂಗ ಪೂಜೆಯನ್ನು ಮಾಡ್ತಾ ಇರಬೇಕು. ಅದಕ್ಕೆ ಹಿಂಗೆ ಅಂಬ ಕಡಿಂದೆ ಶರಣರು ಒಂದು ಮಾತನ್ನು ಹೇಳ್ತಾರೆ. ನಾವು ಸಣ್ಣವ್ರಿಗೆ ಲಿಂಗ ಬೇಡ, ದೊಡ್ಡವ್ರಿಗೆ ಲಿಂಗ ಬೇಡ, ವಯಸ್ಸಾದವ್ರಿಗೆ ಲಿಂಗ ಬೇಡ ಅಂದ ಕಡಿಂದು ಅವ್ರು ಹೇಳ್ತಾರೆ, ಹುಟ್ಟಿದ ಮಕ್ಕಳು ಪ್ರಬುದ್ಧರಾದಲ್ಲದೆ ಲಿಂಗವ ಸ್ವಾಯತ್ತವ ಮಾಡಬಾರದೆಂಬ ಯುಕ್ತಿ ಶೂನ್ಯರು ನೋಡಿರೋ ಅಂತ ಹೇಳ್ತಾರೆ ಶರಣರು. ಮಕ್ಕಳು ಇನ್ನು ದೊಡ್ಡವರಾದ್ರ ಮೇಲೆ ಲಿಂಗ ದೀಕ್ಷೆ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿ ಇರುವಂಥವ್ರೆಲ್ಲ ನೀವೆಲ್ಲ ಏನು ಅಂದ್ರೆ ಶೂನ್ಯರು, ತಿಳುವಳಿಕೆ ಇಲ್ಲದವರು, ಜ್ಞಾನ ಇಲ್ಲದವರು, ಬದುಕಿನ ಅರಿವು ಇಲ್ಲದವರು ಅಂತ ಶರಣರು ಹೇಳ್ಯಾರ. ಅದಕ್ಕೆ ನಾವು ಹ್ಯಾಂಗೆ ಮಾಡಬೇಕು ಅಂದರೆ ಉಪಾಸನೆ ಮಾಡುವಂಥದ್ದು. ಈ ಪೂಜೆ ಮಾಡುವಂಥದ್ದು 3 ರೀತಿಯಾಗಿ ಮಾಡ್ತೀವಂತ. ಒಂದು ಮೈಯಿಂದ ಪೂಜೆ ಮಾಡುವುದು, ಈ ದೇಹದಿಂದ ಮಾಡೋದು. ಎರಡನೇದು ಯಾವುದು ಅಂದರೆ ಮಾತಿನಿಂದ ಮಾಡುವಂಥದ್ದು ಪ್ರಾರ್ಥನೆ ಆಗಿರ್ತದೆ. ನಾವು ನೆನಹು ಪ್ರಾರ್ಥನೆ ಮಾಡ್ತೀವಲ್ಲ ದಿನ, ಅದು ಪ್ರಾರ್ಥನೆ ಆಗಿರ್ತದೆ. ಮೂರನೇದು ಮನಸ್ಸಿನಿಂದ ಮಾಡುವಂಥದ್ದು, ಅದು ಧ್ಯಾನ. ಒಂದು ದೈಹಿಕವಾಗಿ ಮಾಡ್ತೀವಿ, ಅದು ಪೂಜೆ ಮಾಡ್ತೀವಿ. ಎರಡನೇದು ಮಾತಿನಿಂದ ಮಾಡ್ತೀವಿ, ಅದು ಪ್ರಾರ್ಥನೆ ಇರ್ತದೆ. ಮೂರನೇದು ಒಳಗೆ ಅಂತರಂಗದಿಂದ ಮಾಡ್ತೀವಿ, ಅದು ಧ್ಯಾನ ಇರ್ತದೆ. ಇನ್ನು 3 ಉಪಾಸನೆಗಳು ಇರ್ತಾವೆ ನಮ್ಮಲ್ಲಿ, ಆಚರಣೆಗಳು ಅಂತ. ಯಾವ ಆಚರಣೆಗಳು ಮಾಡ್ತಾರೆ ಅಂದರೆ, ಈ ಸಾಕಾರದಿಂದ ನಿರಾಕಾರದ ಕಡೆ ಬರೋದು. ಚಂಚಲ ಮನಸ್ಸನ್ನು ನಿಯಂತ್ರಣ ಮಾಡುವಂಥ ಸಾಧನವೇ ಲಿಂಗ. ಅದಕ್ಕೆ ತನುವಿಂಗೆ ಇಷ್ಟಲಿಂಗ. ಈ ತನು ಏನದಲ್ಲ, ಇದಕ್ಕೆ ಇಷ್ಟಲಿಂಗವನ್ನು ಹಾಕೊಳ್ತೀವಿ. ಮನಸ್ಸಿಗೆ ಪ್ರಾಣಲಿಂಗ, ಭಾವಕ್ಕೆ ನಮ್ಮ ಭಾವನೆಗಳಿಗೆ ಭಾವಲಿಂಗ ಕಟ್ಟಿ ನಾವು ನಮ್ಮ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಇದು ಶರಣರು ಹೇಳಿದ್ದು. ಮುಂದೆ ಈ ಕಾಯ ಎಂಬ ಸಿಂಹಾಸನದ ಮೇಲೆ ಲಿಂಗವ ಅರಸಿನಿಂದ ಪೂಜಿಸಿದಡೆ, ಅರಿವಿನಿಂದ ಪೂಜಿಸಿದಡೆ ನಾನು ನೀನು ಭೇದ ಒಳೆಯಿತು. ಲಿಂಗ ಎದರದಿಂದ ಪೂಜೆ ಮಾಡಬೇಕು ಅಂದ್ರೆ ಲಿಂಗ ಅನ್ನುವಂಥ ಈ ದೇಹವೆಂಬ ಸಿಂಹಾಸನದ ಮೇಲೆ ಇಲ್ಲಿ ಕೂತ್ಕೊಂಡು ಈ ಲಿಂಗವನ್ನು ಪೂಜೆ ಮಾಡಿನಾಗ ನನ್ನ ಅರಿವು ಉತ್ಪನ್ನ ಆಗಬೇಕು, ನಾನು ಅರಿವು ಮೂಡಬೇಕು, ನಾನು ಬದುಕಿನ ಚಾಕಚಕ್ಯತೆಯಲ್ಲೇ ಬರಬೇಕು. ಅಂತ ಬಂದಾಗ ನಮ್ಮ ಬದುಕು ಹಸನ ಆಗ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ, ಹೊತ್ತು ಇದು ಏನಾಗ್ತದೆ ಅಂದರೆ ಲಿಂಗವ ಪೂಜಿಸಿ ಫಲವೇನಯ್ಯ
ಸಮರತಿ ಸಮಕಳೆ ಸಮ ಸುಖವನರಿಯದನಕ್ಕ. ಒಣ ಕೈದ ಲಿಂಗ ಹಿಡ್ಕೊಂಡು ಮಂತ್ರಿ ಎಣಿಸೋದಲ್ಲ ಲಿಂಗ ಪೂಜೆ ಮಾಡೋದು ಅಂದ್ರೆ. ಅದಕ್ಕೆ ಲಿಂಗ ಹೆಂಗೆ ಪೂಜೆ ಮಾಡಬೇಕು ಅಂದರೆ ನಿಷ್ಕಲ್ಮಶ ಭಾವ ಇರಬೇಕು. ಒಬ್ಬ ಅರಸ, ಒಬ್ಬ ರಾಜ, ಒಬ್ಬ ರೈತ ಇರ್ತಾನೆ ಅವನ ಆಸ್ಥಾನದೊಳಗೆ. ಅವನು ಹೊಲದಾಗ ಒಂದು ಇಂಥದ್ದು ಗಾರ್ಗಂಟಿ ಸಿಗ್ತದವನಿಗೆ. ಅದು ಫಳಫಳ ಅಂತ ಹೊಳಿತದೆ. ಫಳಫಳ ಅಂತ ಹೊಳಿತದ್ರೆ ಅವ ತಿಳ್ಕೊತಾನ ಇದು ವಜ್ರ ಅದ ಏನೋ, ನನ್ನ ರಾಜ್ಯದಲ್ಲಿರ್ತಕ್ಕಂಥ ವಜ್ರ. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದೊಳಗೆ ಎಲ್ಲಿ ನೋಡಿದ್ರಲ್ಲಿ ವಜ್ರ ವೈಡೂರ್ಯನ ಇತ್ತು ಅಂತ ಹೇಳ್ತೀವಿ. ಹಂಗಿದು ನನ್ನ ರಾಜ್ಯನ ಸಂಪತ್ತದ ಅಂತ ತಿಳ್ಕೊಂಡು ಆ ರೈತ ಬರ್ತಾನೆ. ರೈತ ಬಂದು ಆ ಅರಸನಿಗೆ ತೋರಿಸ್ತಾನೆ, ಮಹಾಪ್ರಭುಗಳೇ ನನ್ನ ಹೊಲದಲ್ಲಿ ಇಂಥ ಸಿಕ್ಕದ ವಜ್ರದ, ಇದು ನಿಮಗೆ ಸಮರ್ಪಣೆ ಮಾಡಲಿಕ್ಕೆ ಬಂದೀನಿ ಅಂತ ಹೇಳ್ತಾನೆ. ಆಗ ಅವ ಮಂತ್ರಿ ಕೊಡ್ತಾನೆ. ಮಂತ್ರಿ ಅಂತಾನೆ, ಪ್ರಭುಗಳೇ ಅದು ವಜ್ರ ಅಲ್ಲ, ಆ ಹಿಂದಕ್ಕೆಲ್ಲ ಹೊಲದಾಗ ಗಾರ್ಗಂಟಿ ಇರ್ತದಲ್ರಿ, ಒಂದಕ್ಕೊಂದು ಚಕ್ ಹೊಡೆದ್ರೆ ಬೆಂಕಿ ಬರುವಂಥದ್ದು, ಆ ಗಾರ್ಗಂಟಿಗತ್ಲೆ ಇರ್ತದ. ಅವ ಅಂತಾನ ಇದು ವಜ್ರ ಅಲ್ಲ ಪ್ರಭುಗಳೇ ಅಂತಾನೆ. ಅಂದಾಗ ಮತ್ತೊಬ್ಬರಿಗೆ ಕೊಡ್ತಾರೆ. ಅವ್ರು ಇರ್ತಕ್ಕಂಥ ಆಸ್ಥಾನ ಪಂಡಿತರೆಲ್ಲ ಏನಂತಾರ, ಅದು ಅಲ್ಲ ಅದು ಅಲ್ಲ ಅಂತಾರೆ. ಅವ ರಾಜ ಅಂತಾನ, ಆ ರೈತನ ಮುಖ ಸಣ್ಣದಾಗಿಂದ ಇರ್ತದೆ. ಆಗ ಅರಸಂತಾನ, ನಿಮಗೇನು ಗೊತ್ತದ, ಅದು ರೈತ ತಂದಿರುವಂಥದ್ದು ನಿಜವಾಗಿರುವಂಥ ವಜ್ರನೇ ಅದು ಅಂತ ಹೇಳಿ ಅವರು 20 ಬಂಗಾರದ ನಾಣ್ಯಗಳು ತರ್ಲಿಕ್ಕೆ ಹೇಳ್ತಾನೆ. 20 ಬಂಗಾರ ನಾಣ್ಯ ತರ್ಲಿಕ್ಕೆ ಹೇಳಿ ಅವನಿಗೆ ಬಹುಮಾನ ಕೊಡ್ರಿ ಅಂತ ಹೇಳ್ತಾನೆ. ಆಗ ಅವರೆಲ್ಲ ಅಂತಾರ, ನೀವು ಪಾಲ್ತು 20 ನಾಣ್ಯಗಳು ಕೊಡ್ತಾ ಇದ್ರಲ್ಲ, ಎದಕ್ಕೆ ಯಾವ ಪುರುಷಾರ್ಥಕ್ಕೆ ಅವನಿಗೆ ಕೊಡ್ತಾ ಇದ್ರಿ, ಕೊಡಬೇಡ್ರಿ ಅಂತಾನೆ. ಅವ್ರಂತಾರ, ಇಲ್ಲ ಅವ್ರು ತಂದಿದ್ದಕ್ಕೆ ಅವ್ರಿಗೆ ಕೊಡಲೇಬೇಕು ಅಂತ ಹೇಳ್ತಾನೆ. ಅವ್ರು ತಗೊಳ್ತಾನ. ಅವ ಅಂತಾನ, ಕೊಡುವಂಥ ಸಂದರ್ಭದೊಳಗೆ ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೀನಿ, ಈ ರಾಜ್ಯದ ಪ್ರಜೆಯಾಗಿ ನಾನು ಮಾಡಬೇಕಾಗಿರುವಂಥ ಕಾರ್ಯವನ್ನು ನಾನು ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಅಂತಃಕರಣ ನನಗೆ ಇದ್ರೆ ಸಾಕು ಪ್ರಭುಗಳೇ, ನನಗಿದು ಏನೂ ಬೇಡ ಅಂತನವ. ಆದ್ರೆ ಅವ ಅಂತಾನ, ಇಲ್ಲ ಇಲ್ಲ ನೀವು ತಗೊಂಡೇ ಹೋಗ್ಬೇಕಾಗ್ತದೆ. ಮತ್ತು ಹಿಂಗೆ ಕೊಡಬೇಕು ಅಂತ ಹೆಂಗೆ ಬಂತು ಅಂತ ಕೇಳ್ತಾರೆ. ಒಬ್ಬ ಮಹಾತ್ಮರು ನನಗೆ ಏನು ಕಲಿಸ್ಕೊಟ್ಟಾರ ಅಂದರೆ, ನಿನ್ನ ಜೀವನದೊಳಗೆ ನೀನು ಸುಳ್ಳು ಹೇಳಬೇಡ, ಪ್ರಾಮಾಣಿಕತೆಯಿಂದ ನಡಿ, ನೀ ಮತ್ತೊಬ್ಬರಿಗೆ ಮೋಸ ಮಾಡಬೇಡ ಅಂತ ಹೇಳ್ಯಾರ. ಈ 3 ಅಂಶಗಳನ್ನು ನಾನು ಅಳವಡಿಸ್ಕೊಂಡು ನನ್ನ ಗುರುವಿಗೆ, ನನ್ನ ಅರಸನಿಗೆ ಮೋಸ ಮಾಡಬಾರ್ದು ಅಂತ ಪ್ರಾಮಾಣಿಕತೆಯಿಂದ ತಂದು ಒಪ್ಪಿಸ್ತಾ ಇದ್ದೀನಿ ಪ್ರಭುಗಳೇ ಅಂತ ಹೇಳ್ದ. ನಿನ್ನ ಪ್ರಾಮಾಣಿಕತೆಗೆ ನಾವು ಭದ್ರಾಗಿದ್ದೀವಪ್ಪ, ತಗೊಂಡು ಹೋಗು ಅಂತ ಪ್ರೀತಿಯಿಂದ ಕಳಿಸ್ಕೊಟ್ರು. ಅವ ರೈತ ಹೋಗ್ತಾನ. ರೈತ ಹೋಗಿ ಈ ಮತ್ತೆ ಪ್ರಧಾನಮಂತ್ರಿಗಳಿಗೆ ಕೇಳ್ತಾರೆ, ಪ್ರಭುಗಳೇ ನೀವು ಮಾಡಿದ್ದು ಎಲ್ಲೋ ಒಂದು ಕಡೆ ತಪ್ಪದ, ಕೊಡಬಾರ್ದಾಗಿತ್ತು. ಆವಾಗ ರಾಜ ಹೇಳ್ತಾನೆ, ನೀವು ಹೇಳಿದ್ದು 100ಕ್ಕೆ 100 ಸತ್ಯನೇ, ಅದು ವಜ್ರ ಕಲ್ಲಲ್ಲ, ವಜ್ರದ ಕಲ್ಲಲ್ಲ, ಅದು ಒಂದು ಗಾರ್ಗಂಟಿ ಕಲ್ಲೇ, ನನಗೂ ಗೊತ್ತಾಗ್ಯದ. ಆದರೆ ಅವ ಭಾವನಾತ್ಮಕ, ಒಂದು ವೇಳೆ ವಜ್ರದ ಕಲ್ಲಿದ್ದರೂ ತಂದು ಕೊಡ್ತಿದ್ದವ. ಅವನಲ್ಲಿ ನಿಷ್ಕಪಟವಾಗಿರುವಂಥ ಭಾವ ಅದ, ಪರಿಶುದ್ಧ ಭಾವ ಅದ, ನಿಷ್ಕಲ್ಮಶವಾಗಿರುವಂಥ ವಿಚಾರದ. ನಾವು 20 ಬಂಗಾರದ ನಾಣ್ಯ ಕೊಟ್ಟಿವಲ್ಲ, ಸಹಸ್ರ ಬಂಗಾರ ನಾಣ್ಯ ಕೊಟ್ಟರು ಭೀ ಈ ಕಲ್ಲಿ ಸರಿಸಾಟಿ ಆಗ್ತಿರ್ಲಿಲ್ಲ ಅವಾಗ. ಅಂದಮೇಲೆ ಅವ ಶ್ರೇಷ್ಠ ಹೌದೋ ಅಲ್ಲೋ ಅಂತ ಕೇಳಿದ್ರು. ಆಗ ಪ್ರಧಾನಿ ಅಂದ, ನಿಮ್ಮ ಅರಿವಿನ ತಿಳಿಯುವಿಕೆ ಭಾಳ ಚಂದದ ಅಂದರು. ಆಗ ಅರಸ ಏನು ಮಾಡ್ತಾನಂದರೆ, ಆ ಮಂತ್ರಿಗೊಂದು ಆದೇಶ ಕೊಡ್ತಾನೆ. ಇನ್ನು ಮುಂದೆ ಅವ ಏನು ಹೇಳುವುದಿದ, ಒಬ್ಬ ಮಹಾತ್ಮರು ಬಂದು ನನಗೆ ಈ 3 ಅಂಶಗಳನ್ನು ಬದುಕಿನಲ್ಲಿ ನೀನು ನಡೆಸ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು ಅಂತ ಹೇಳಿದಲ್ಲ, ಅದಕ್ಕೆ ಆ ಇಡೀ ಸಾಮ್ರಾಜ್ಯದೊಳಗೆ ಅಲ್ಲಿ ಎಲ್ಲ ಮಹಾತ್ಮರನ್ನು ಕರೆಸಿ ಗುರುಬೋಧವನ್ನು ಮಾಡಿ ಎಲ್ಲರಿಗೆ ಸನ್ಮಾರ್ಗವನ್ನು ತೋರಿಸಿದ್ರು. ಅವರಿಗೆ ಸತ್ಕಾರ್ಯದಲ್ಲಿ ನೀನು ತೊಡಸ್ಕೋ, ನೀನು ಬದುಕು ಹಸನು ಮಾಡ್ಕೋ ಅಂತ ಹೇಳುವಂಥ ಕಾರ್ಯವನ್ನು ಅವತ್ತು ಅರಸು ಮಾಡ್ದ. ಅಂದ್ರೆ ಅದರ ಅರ್ಥ ಏನು ಅಂದರೆ, ನಮ್ಮ ಬದುಕು ಹಸನಾಗಬೇಕು ಅಂದರೆ, ನಮ್ಮ ಮನಸ್ಸು ಚಂಚಲವಾಗಬಾರ್ದು ಅಂದರೆ, ನಮ್ಮ ಮನಸ್ಸೊಳಗಿರುವಂಥ ಕಪಟತನ ಹೋಗಬೇಕು ಅಂದರೆ, ಮೋಸ ಹೋಗಬೇಕು ಅಂದರೆ, ವಂಚನೆ ಹೋಗಬೇಕು ಅಂದರೆ ನಾವು ಲಿಂಗ ಪೂಜೆಯನ್ನು ಸದಾ ಮಾಡ್ತಾ ಇರಬೇಕು. ಲಿಂಗ ಪೂಜೆ ಮಾಡೋದ್ರಿಂದ ಈ ತಾಕತ್ತು ನಮಗೆ ಬರ್ತದೆ, ನಮಗೆ ಅರಿವಿಲ್ಲದೆ ಬರ್ತದೆ, ಗೊತ್ತಿರಲಿ, ನಮಗೆ ಗೊತ್ತಾಗ್ಲಾರ್ದೇ ಬರ್ತದೆ. ಆ ಗೊತ್ತಾಗ್ಲೇ ಬರುವಂಥದ್ದೇ ನಮ್ಮ ಬದುಕನ್ನು ಸಾಕಾರಗೊಳಿಸ್ತದ ಅನ್ನುವಂಥದ್ದನ್ನು. ಇನ್ನು ಈ
ಒಂದು ತತ್ವಪದಕಾರ ಒಂದು ಮಾತನ್ನು ಹೇಳ್ತಾರೆ, ಲಿಂಗ ಪೂಜೆವ ಮಾಡಲಿಲ್ಲೋ ಮಂಗ. ನೀವೆಲ್ಲ ಹಾಡ್ತೀರಿ ಬಂದಿದ. ಲಿಂಗ ಪೂಜೆಯ ಮಾಡಲಿಲ್ಲೋ ಮಂಗ, ಅದಕ್ಕೆ ನಿನಗೆ ಒಲೆಯಿಲ್ಲೋ ಕೂಡಲ ಸಂಘ. ಎಷ್ಟು ಚಂದದ. ನಮ್ಮ ಬದುಕು ಸಾರ್ಥಕವಾಗಬೇಕು ಅಂದ್ರೆ, ನನ್ನ ಬದುಕು ಸನ್ಮಾರ್ಗದ ಕಡೆ ಹೋಗಬೇಕು ಅಂದ್ರೆ, ನನ್ನ ಮನೆಯಾಗ ಎಲ್ಲರೂ ಭಾಳ ಚಂದ ಒಂದು ತಿಳ್ಕೋರಿ. ನನ್ನಿಂದ ನನ್ನ ಕುಟುಂಬ ನಾವು ಮನೆ ಕಟ್ತೀವಿ ರೀ. ಅವ್ರೆ ಮನೆ ಕಟ್ತೀವಿ ಅಂದ್ರೆ ಕೇವಲ ಒಬ್ಬ ಇಂಜಿನಿಯರ್ ಡಿಸೈನ್ ಕೊಟ್ಟಿದ್ದು ಮಾತ್ರ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಒಂದು ನಕಾಶೆ. ಗುರು ನಮ್ಮ ಕೈಯೊಳಗೆ ಲಿಂಗ ಕೊಟ್ಟ ತಕ್ಷಣ ನಾವೆಲ್ಲ ಹಿಂಗೆ ಆದೀವಂತಲ್ಲ. ಆ ಲಿಂಗ ತಗೊಂಡು ಏನು ಮಾಡಬೇಕು ಅಂದ್ರೆ, ಯಾವ ರೀತಿಯಾಗಿ ನಾವು ಮನೆ ಕಟ್ಟಬೇಕು ಅಂದ್ರೆ ಆ ನಕಾಶೆ ಇಟ್ಕೊಂಡು ಮನೆ ಪಾಯ ಹಾಕ್ತೀವೋ. ನಾವು ಚಂದನ ಕಲ್ಲು ತರಬೇಕು, ಇಟೆ ಕಲ್ಲು ತರೋದು ಬಿಟ್ಟು ಬೇರೆ ಯಾವ್ದಾರು ತಂದೀವಿ ಅಂದ್ರೆ ಏನಾಯ್ತದ? ಪಾಯ ಹಾಕೋದು ಬಿಟ್ಟು ಪಾಯ ಹಾಕೋದು ಮ್ಯಾಲೆ ಕಟ್ರಿ ಅಂದ್ರೆ ಏನಾಯ್ತದ? ಬಿದ್ದೋಯ್ತದೆ. ಅಸ್ಥಿರವಾಗಿರುವಂಥ ಬದುಕು ಆಗಬಾರ್ದು. ಅಲ್ಲಿ ಹಚ್ಚುವಂಥ ಪ್ರತಿಯೊಂದು ಸಹಿತ ಮನೆಯೊಳಗೆ ಮಾಡುವಂಥ ಪ್ರತಿಯೊಂದು ಭಾಳ ಚಂದಾಗ ಆದರೆ ಆ ಮನೆ ಚಂದ ಅನ್ನಿಸ್ತದೆ. ಆ ಮ್ಯಾಪ್ ಭಾಳ ಚಂದ ಕೊಟ್ಟನ ನಾವು ಮನೆಯಾಗ ಅಸ್ತವ್ಯಸ್ತ ಮಾಡೀವಂದ್ರೆ ಮನೆ ಹಾಳಾಗಿ ಹೋಗ್ತದೆ. ಹಂಗೆ ನನ್ನ ಕುಟುಂಬ ಚಂದ ಇರಬೇಕು ಅಂದ್ರೆ ಮೊದಲು ನಾನು ಚಂದಾಗಿ ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು. ಸಣ್ಣ ಸಣ್ಣ ಮೊಮ್ಮಕ್ಕಳು ಇದ್ದು ಅಂದ್ರೆ ಬಲ್ ಕೂಡಿಸ್ಕೊಂಡು ಅವಕ್ಕೆ ವಿಭೂತಿ ಹಚ್ಚಬೇಕು. ಇದು ನಾವು ಮಾಡಬೇಕು. ಅವಕ್ಕೆ ವಿಭೂತಿ ಹಚ್ಚೋದು ಆ ರಾಟಿ ಹಾಕ್ತೀವಿ ಅಂದ್ರೆ, ನಾವು ಒಂದು ಮಾತನ್ನು ಹೇಳ್ತೀನಿ ನಾನು ವೈಯಕ್ತಿಕವಾಗಿ. ನಾನು ಸುಮಾರು ಒಂದು ಏಳನೇ ಇದ್ದ. ಆಗ 8 ಗಂಟೆಗೆ ಸ್ಕೂಲ್ಗಳು ಇದ್ದು, 7:30ಕ್ಕೆ ಶಾಲೆ ಇದ್ದು. ನಮ್ಮವ್ವ ಇವತ್ತಿ ಹಚ್ಕೊಂಡು ಹೋಗುವಂಬವು. ಇವತ್ತಿ ಹಚ್ಕೊಂಡು ಅವತ್ತು ಹೊರಗೆ ಬರೋ ಟೈಮಿನಾಗ ನಾ ಹಿಂಗೆ ಕಿಡಿಸ್ಕೊಂಡು ಶಾಲೆ ಹುಡ್ಕೊತ ನಡೆದಿದ್ದ. ಅವತ್ತು ಶನಿವಾರ ಇತ್ತು, ಬೆಳ್ಳ ನರಬಿ ಹಾಕ್ಕೊಂಡಿದ್ದ. ನಂಗೆ ಇನ್ನೂ ನೆನಪದ. ಆಕೆ ಹೆಂಡೆ ಬಿಟ್ಲಾಕ್ ಹೋಗ್ಯವು. ಅಲ್ಲೇ ಮನೆ ಹಿಂದೆ ತಿಪ್ಪಿ ಇತ್ತು, ಅಲ್ಲಿ ಹೆಂಡೆ ಬಿಟ್ಲಾಕ್ ಹೋಗ್ಯವು. ಆಕೆ ಬೀಟ್ ಹಿಂಗೆ ಬರ್ಲಕ್ಕ ನಾ ಇವತ್ತಿ ಸೂಟ್ಕೊಲ್ಲಕ್ಕ. ಇವತ್ತಿ ಸೂಟ್ಕೊಂಡ ಅದು ನಮ್ಮವು ಕಣ್ಣಿಂದ ನೋಡ್ದು. ಒಂದು ಕೈದಾಗ ಹೆಂಡೆ ಬುಟ್ಟಿ ಹಿಡ್ದಾಳ, ಈ ಕೈಗೆಲ್ಲ ಹೆಂಡೆ ಹತ್ತಿಂದಿತ್ತು. ಅದೇ ಕೈ ತಗೊಂಡು ನನ್ನ ಕೈ ಹಿಡಿದು ರಟ್ಟಿ ಹಿಡ್ಕೊಂಡು ದರ ಅಂತ ಒಳಗೆ ಎಳ್ಕೊಂಡು ಹೋದಳು ಮನ್ಯಾಗ. ಆ ಕೊಟ್ಟಿಗೆಯಾಗ ಒಯ್ದಳು. ಕೊಟ್ಟಿಗೆಯಾಗ ಹಿಂದಕ್ಕೆಲ್ಲ ನಂಬಲ್ಲಿ ತೊಗರೆ ಕಟ್ಟಿಗೆ ಈಗ ಭೀ ಅವ, ಆಗ ಭೀ ಇದ್ದು ಈಗ ಭೀ ಅವ. ಆ ಮೂಲ್ಯಾಗ ತೊಗರೆ ಕಟ್ಟಿಗೆಗಳಿದ್ದು. ಒಂದು ತೊಗರೆ ಕಟ್ಟಿಗೆ ಮುರಿಯಂಗೆ ಹೊಡೆದಳು ನಮ್ಮವು ನನಗೆ. ಇದು ಭಾಳ ಪ್ರಾಮಾಣಿಕ ಒಪ್ಕೊಳ್ತೀನಿ. ಆ ತೊಗರೆ ಕಟ್ಟಿಗೆನೇ ಮುರಿತೆ ಹೊರತು ಆಕಿ ನನಗೆ ಕಾಂಪ್ರಮೈಸ್ ಆಗಲಿಲ್ಲ ನನ್ನ ಜೊತೆ. ಯಾಕಂದ್ರೆ ನಮ್ಮ ಅಪ್ಪರು ಬಂದು ಕೇಳತ್ತು, ಯಾಕೆ ಹೊಡ್ಲತ್ತಿದ್ದವನಿಗೆ ಮಗನಿಗೆ, ಯಾಕೆ ಹೊಡ್ಲತ್ತಿದ್ದು ಸಾಳಿ ಹೋಗೋನಿಗೆ, ಅದನ್ನ ಕೈಯೆಲ್ಲ ಹಿಡಿದಿದ್ದು ಮೈಯೆಲ್ಲ ರಾಡಿ ಆಗ್ಯದ ಅಂತ ಹೇಳಿದ್ರು. ಆ ನಮ್ಮ ಒಂದೇ ಅಂದಳು, ಹಣಿ ಮೇಲೆ ಹಚ್ಕೊಂಡಿಂದ ಈ ಬತ್ತಿ ಕಿಡಿಸ್ಕೊಂಡು ಹೋಗ್ಯಾನ, ಇವ ಯಾ ನಮಗೆ ಅನ್ನ ಹಾಕ್ತಾನ್ರಿ ಅಂತ ನಮ್ಮವು ಒಂದು. ನೋಡ್ರಿ, ಹಣಿ ಮೇಲೆ ಹಚ್ಚಿದ್ದು ಈ ಬತ್ತಿ ಇವಾಗ ಕಿಡಿಸ್ಕೊಂಡು ಈಗೇ ಹೋಗ್ತಾನಂದ್ರೆ ಮುಂದೆ ನಮ್ಗೆ ಯಾರು ಅನ್ನ ಹಾಕ್ತಾನ ಅಂತ ಹೇಳಿ ನೋಡಿ ನಮ್ಮವು. ಇವತ್ತು ನಮ್ಮವು ತೊಗರೆ ಕಟ್ಟಿಗೆದಿಂದ ಹೊಡಿತಿದ್ದಿಲ್ಲ ಅಂದ್ರೆ ನಾ ಹಣಿ ಮೇಲೆ ಈ ಬತ್ತಿ ಹಚ್ಚಿದನಲ್ಲೋ ಗೊತ್ತಿಲ್ಲ. ಇವತ್ತು ನಾನು ಯಾವಾಗಲೂ ಹಣಿ ಮೇಲೆ ಈ ಬತ್ತಿ ಮುಖ ತೊಳೆದಾಗ ಒಂದು ಸಲ ನಾ ಈ ಬತ್ತಿ ಯಾಕೆ ಹಚ್ತ ಅಂದರೆ ಅದಕ್ಕೆ ನಮ್ಮ ಅವ್ವನ ಪ್ರೇರಣಾ ಶಕ್ತಿ ಅದ ಅನ್ನುವಂಥದ್ದು. ನನ್ನ ಬದುಕಿನೊಳಗೂ ಸಹಿತ, ನಮ್ಮೆಲ್ಲರ ಬದುಕಿನೊಳಗೂ ಸಹಿತ ಗುರು ಪ್ರೇರಣಾ ಶಕ್ತಿ ಇರ್ತದೆ. ಆ ಗುರು ಪ್ರೇರಣಾ ಶಕ್ತಿನೇ ಸಾಕಾರವಾಗಿರುವಂಥ ಇಷ್ಟಲಿಂಗವನ್ನು ನಮಗೆ ದಾರಿ ಎರಿತಾರೆ, ನಮಗೆ ಕೊಡ್ತಾರೆ. ಅದಕ್ಕೆ ಮುಂದೆ ಇದನ್ನು ಏನು ಮಾಡಬೇಕು, ನಾಳೆ ಒಂದು ದಿವಸ ಲಿಂಗದ ಬಗ್ಗೆ ಹೇಳೋಣ. ಭಾಳ ಮುಖ್ಯವಾಗಿರುವಂಥ ಘಟ್ಟ. ಅದಕ್ಕೆ ಲಿಂಗವನ್ನು ಯಾವ ರೀತಿಯಾಗಿ ನಾವು ಸಾಕಾರಗೊಳಿಸ್ಕೊಳ್ಬೇಕಾಗ್ಯದ, ಅದು ನಮ್ಗೆ ಯಾಕೆ ನಾವು ಅಂಗದ ಮೇಲೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾಳೆ ಸರಿಯಾಗಿ ಎಷ್ಟು ಗಂಟೆ ಬರಬೇಕು ರೀ ಅವರೇ? 6 ಗಂಟೆಗೆ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆ ಹೇಳಿ. ಯಾಕಂದ್ರೆ ನಮ್ಮದು ಮನಸ್ಸು ಹಂಗೆ ಇರ್ತದೆ, ನಮ್ಮದು ಒಂದು ಮನಸ್ಸು ಹಂಗೆ ಇರ್ತದೆ. ಇದೊಂದು ಮಾತು ಹೇಳಿ ಮುಗಿಸ್ತೀನಿ. ಭಾಳ ದಿವಸ ಬಾದ ಹಳೆಯ ಅತ್ತಿ ಮನೆಗೆ ಹೋಗಿದ ಅಂತ. ಅತ್ತಿದ್ದಕ್ಕೆ ಭಾಳ ದಿನ ಬಾದ ಹಳೆಯ ಬಂದನಂತೆ ಉಳ್ಳಾಗ ಚಂದ ಮಾಡಿ ನೀಡ್ಲತ್ತು. ಎಲ್ಲ ಮಾಡಿದ್ರು, ಹೋಳಿಗೆ ಮಾಡಿದ್ರು, ದೂದ್ಕೀರು ಮಾಡಿದ್ರು, ಎಲ್ಲ ಮಾಡಿದ್ರು. ಆದ್ರೆ ಅವ್ರ ಮನಸ್ಸು ಎಲ್ಲಿ ಬಿತ್ತು ಅಂದ್ರೆ ಅಲ್ಲಿ ಕರ್ದಿಟ್ಟಿಂದ ಹಪ್ಪಳಿತ್ತು, ಹಪ್ಪಳ ಮೇಲೆ ಬಿತ್ತು. ಇಷ್ಟೆಲ್ಲ ಚಂದ ಭೋಜನ ಅದ, ಅದ್ರ ಮೇಲೆ ಅವ್ನ ಲಕ್ಷ್ಯ ಇಲ್ಲ. ಈ ಹೊಸ ಹಳೆಯನ
ಹತ್ತಿನಾಗ ಹಪ್ಪಳ ಅಂತ ಹಚ್ಚು ಅಂತ ಹೆಂಗೆ ಅನ್ಬೇಕು? ನಾನು ಹಳೆ ಎಡಿ ಮೇಲೆ ಹಚ್ಕಿಲ್ಲ ಅಂತಾರೆ ಅಂತ ತಿಳ್ಕೊಂಡು ಅವ ಏನು ಮಾಡ್ದ ಅತ್ತಿ, ನಮ್ಮ ಮನ್ಯಾಗ ದಿಂದ ಹೊಲಕ್ಕೆ ಹೋಗಿದ್ದ. ನಾ ಹಿಂಗೆ ಹೊರಗೆ ಹೋಗ್ಲತ್ತಿದ, ಹಾದ್ಯಾಗ ಒಂದು ಹಾವು ಬಂತ್ರಿ. ಆ ಹಾವು ಏಟಿತ್ತಲತ್ರಿ, ಪಾರ್ ನನ್ನ ಹಿಂದೆ ಆ ಹಪ್ಪಳ ಬುಟ್ಟಿ ಐತ್ರಿ ಅತ್ತಿ ಅಂದ ಅಂತ. ಹಾಗಕ್ಕೆ ಅತ್ತಿ ಅಂದಳಂತ, ಯವ್ವ ನಾ ಮಾತಾಡಿದ್ರೆ ನಿಮಗೆ ಹಪ್ಪಳಿ ಹಚ್ಚಿಲ್ಲ ಹೇಳಿದರೆ, ಹಪ್ಪಳ ಹಚ್ಚಿಲ್ಲಲ್ಲ ತಗೋರಳೆ ತಗೋರಂತ ಹಪ್ಪಳ ಹಚ್ದಳಂತ. ಈ ಮಾತು ಯಾಕೆ ನಾನು ನೆನಪು ಮಾಡ್ಕೊಂಡ ಅಂದರೆ, ನಮಗೆ ಶರಣರು ಎಷ್ಟು ಜನ ಬಂದರು ಇನ್ನೂ ಕಡಿಮೆನೆ. ಅಪ್ಪರದ ಚನ್ನಬಸವ ಪಟ್ಟದೇವ್ರದೇನು ಅಂದ್ರೆ ಅವ್ರು ಪೂಜೆ ಮಾಡ್ಕೊಂಬ ಟೈಮಿನಾಗ ಭಜನೆ ನಡಿಬೇಕು, ಸತ್ಸಂಗ ನಡಿಬೇಕು, ಹಾಡಬೇಕು, ಅವೆಲ್ಲ ನಡಿಬೇಕು. ನಡೆದಾಗ ಅವ್ರಿಗೆ ಸಮಾಧಾನ. ಅದಕ್ಕೆ ಅವರು ಮಂಟಪದೊಳಗೆ ತುಂಬಿ 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 ತುಳುಕ್ದು ಅಂದ್ರೆ ಚನ್ನಬಸವ ಪಟ್ಟದೇವರು ಖಲಖಲ ಖಲಖಲ ಅಂತ ನಗ್ತಾರ ಅಂತ ತಿಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ನಿಮ್ಮೆಲ್ಲರ ಅಂತ ಶರಣ ಆಗ್ತೀನಿ.